ಅವನತಿ ಅನ್ನೋದು ಆಟೋಬಯೋಗ್ರಫಿ ರೀತಿ, ಆದರೆ ಆಟೋಬಯೋಗ್ರಫಿ ಅಲ್ಲ. ಅವನತಿ ಅನ್ನೋ ಹೆಸರನ್ನು ಯಾಕೆ ತೊಗೊಂಡಿದ್ದೀನಿ ಅನ್ನೋದನ್ನು ಕಡೆಯಲ್ಲಿ ಹೇಳ್ತೀನಿ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಕಳೆದ 2 ವರ್ಷಗಳಿಂದ ನನ್ನದು ನಾಟ್ ದ ನಾರ್ಮಲ್ ಲೈಫ್ ಆಗೋಗಿದೆ. ಅಂದರೆ ದೇವಸ್ಥಾನದಲ್ಲಿ ಮತ್ತು NGOಗಳು ಕೊಡೋ ಊಟ ತಿಂತೀನಿ, ಹೊಳೆಯಲ್ಲಿ ಸ್ನಾನ ಮಾಡ್ತೀನಿ, ಪಾರ್ಕಲ್ಲಿ ಮಲಗ್ತೀನಿ. ಜೊತೆಗೆ ಕೆಲಸ ಹುಡ್ಕಕ್ಕೆ ಹೋದಾಗ ಪಾಸ್ಟ್ 12 ಲಾಂಗ್ ಇಯರ್ಸಿಂದ ನಾನು ಅನ್ಎಂಪ್ಲಾಯ್ಡ್ ಅಂತ ಹೇಳಿದಾಗ ಅವರು ಇಲ್ಲದೇ ಇರೋ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹೋಮ್ಲೆಸ್ ಅಂತ ಹೇಳಿದಾಗ ಅನುಮಾನಾಸ್ಪದವಾಗಿ ನೋಡ್ತಾರೆ. ಅಂದರೆ ಏನೋ ಕ್ರೈಮ್ ಪೊಲೀಸ್ ಕೇಸ್ ಮಾಡ್ಕೊಂಡಿರ್ಬೋದು, ಅಥವಾ ನೀನೇನೋ ತಪ್ಪು ಮಾಡಿರ್ಬೋದು, ಅದಕ್ಕೋಸ್ಕರ ಮನೆಯಿಂದ ಆಚೆ ಹಾಕಿರ್ಬೋದು, ಊರಿಗೆ ಬಂದಿರ್ಬೋದು ಅಂತ ಎಲ್ಲನೋ ಕಥೆಗಳೆಲ್ಲ ಹೇಳ್ತಾರೆ. ಎಷ್ಟೋ ಜನ ಕುತೂಹಲಕ್ಕೋಸ್ಕರನೇ ಸುಮ್ಮನೆ ಕೇಳ್ತಾರೆ. ಅಂದರೆ ಸುಮ್ಮನೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಫೀಲ್ಡರ್ಸ್ಗಳು ಏನು ಸುತ್ತಮುತ್ತ ಇರ್ತಾರಲ್ಲ, ಅವ್ರು ಬೇಕಂತಲೇ ತೀಟ್ಲೆ ಮಾಡೋಕ್ಕೋಸ್ಕರನೇ ಪ್ರಶ್ನೆಗಳು ಕೇಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಜೊತೆಗೆ ನಾನು ಲಿಫ್ಟ್ ತೊಗೊಂಡು ಓಡಾಡ್ತಿರ್ತೀನಿ. ಎಲ್ಲಿಂದ ಎಲ್ಲಿಗೆ ಹೋದರೂ ಪಾಸ್ಟ್ 3 ಇಯರ್ಸಿಂದ ನಾನು ಲಿಫ್ಟ್ ತೊಗೊಂಡು ಓಡಾಡೋದು. ಹೀಗಾಗಿ ಕಥೆಗಳನ್ನು ಹೇಳಬೇಕಾಗುತ್ತೆ. ಒಂದ್ಸರಿ ಮೈಸೂರಿನ ನಂಜನಗೂಡು ಓಡಾಡಿದ್ರೆ ಕಡಿಮೆ ಅಂದರೂ 5ರಿಂದ 7 ಬೈಕ್ 10 ಬೈಕ್ ಒಂದೊಂದ್ಸರಿ ಹತ್ತಿಳಿದಿದ್ದುಂಟು. ಒಂದೊಂದ್ಸರಿ ಲಾಂಗ್ ಡ್ರೈವ್ ಹೋಗ್ತೀನಿ. ನಾನು ಮೇಲ್ಕೋಟೆ ಬೆಂಗಳೂರಿಗೂ ಹೋಗಿ ಬಂದಿದ್ದೀನಿ, ಮತ್ತು ಧರ್ಮಸ್ಥಳದವರೆಗೂ ಹೋಗಿದ್ದೀನಿ. ಅಲ್ಲಿಗೆಲ್ಲ ಹೋದಾಗ ಸಿಕ್ಕಾಪಟ್ಟೆ ಸರಿ ಬೈಕ್ ಹತ್ತಿಳಿತೀನಿ. ಸೊ ಅವಾಗೆಲ್ಲ ಎಷ್ಟೊಂದು ಸರಿ 30 ಸರಿ 40 ಸರಿ ಕತೆ ಹೇಳಿದ್ದು ಉಂಟು ಒಂದೇ ದಿವಸದಲ್ಲಿ. ಸೊ ಒಂದು ದಿವಸದಲ್ಲಿ 5 ಸರಿ 10 ಸರಿ ಬೈಕ್ ಹತ್ತಿಳಿತೀನಿ ಅಂದರೆ ಸರಿ ಕತೆ ಹೇಳಿರಬೇಡ ನಾನು. ಸೊ ಒಂದು ದಿವಸದಲ್ಲಿ 10 ಸರಿ ಹೇಳಿದ್ದೀನಿ ಅಂದರೆ ಒಂದು ವರ್ಷದಲ್ಲಿ ಲೆಕ್ಕ ಹಾಕಿದ್ರು 1000 ಸರಿ ಆಗೋಗಿರುತ್ತೆ. ಸೊ ನಾನು 1000 ಸರಿ ನನ್ನ ಕಥೆಯನ್ನು ಹೇಳಿದ್ದೀನಿ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೂ ಜೊತೆಗೆ ನನ್ನ ಸುತ್ತ ಕಥೆಗಳು ಉಟ್ಕೊಬಿಟ್ಟಿದೆ, ಸುಳ್ಳು ಕಥೆಗಳು. ಅಂದರೆ ಫೇಕ್ ಸ್ಟೋರೀಸ್ಗಳು. ನವಿಂದೇನೋ ಲವ್ ಸ್ಟೋರಿ ಇದೆ, ಯಾರೋ ಹುಡುಗಿ ಜೊತೆ ಏನೋ ಸಿಗಾಕೊಂಡು ಏನೋ ಎಡ್ವರ್ಟ್ ಮಾಡ್ಕೊಬಿಟ್ಟಿದ್ದಾನೆ, ಹಂಗೆ ಏನೇನೋ ಕಥೆಗಳಿದೆ. ಜೊತೆಗೆ ಎಷ್ಟೊಂದು ಜನ ನವೀನ್ ತಲೆನೇ ಸರಿ ಇಲ್ಲ, ಅವನು ಹುಚ್ಚಾಗ್ಬಿಟ್ಟಿದ್ದಾನೆ, ಹಂಗೆ ಅಂತ ಏನೇನೋ ಕಥೆ ಹೊಡಿತಾ ಇದ್ದಾರೆ. ಸೊ ಹೀಗಾಗಿ ನಾನು ಈ ವಿಡಿಯೋ ಮಾಡಬೇಕಾಗಿ ಬಂದಿದ್ದೆ. ಸೊ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಅವನತಿ ವಿಡಿಯೋನ 3 ಸಬ್ಜೆಕ್ಟ್ಗಳನ್ನಾಗಿ ಮಾಡಿ ವಿವರಿಸ್ತೀನಿ. ಮೊದಲನೇ ಸಬ್ಜೆಕ್ಟು ಪರ್ಸನಲ್ ಲೈಫ್ ಇರುತ್ತೆ. ಇದರಲ್ಲಿ ನಾನು ಹುಟ್ಟು ಬೆಳೆದಿದ್ದು ಮತ್ತು ಎಜುಕೇಷನ್ಸ್ ಬಗ್ಗೆ ವಿವರಿಸ್ತೀನಿ. ಮತ್ತು ಇನ್ನೊಂದು ಪ್ರೊಫೆಷನಲ್ ಲೈಫ್ ಸಬ್ಜೆಕ್ಟು. ಈ ಸೆಕೆಂಡ್ ಸಬ್ಜೆಕ್ಟಲ್ಲಿ ನನ್ನ ಪ್ರೊಫೆಷನಲ್ ಲೈಫ್ ಅಂದರೆ ನಾನು ಎಲ್ಲೆಲ್ಲ ಕೆಲಸ ಮಾಡಿದ್ದೀನಿ, ಹೇಗೆಲ್ಲ ಇತ್ತು ಅದು ಅನ್ನೋದನ್ನು ವಿವರಿಸ್ತಾ ಇದ್ದೀನಿ. ಈ ಥರ್ಡ್ ಸಬ್ಜೆಕ್ಟು ಬ್ಯಾಟಲ್ ಫೀಲ್ಡ್ ಬ್ಯಾರಿಕೇಡ್ಸ್ ಅಂತ ಹೆಸರು ಮಾಡಿದ್ದೀನಿ. ಅಂದರೆ ನಾನು 2013ರಲ್ಲಿ ಮೈಸೂರಿಂದ ಡ್ರಾಪ್ ಔಟ್ ಆದ ನಂತರ ನಾನು ಆಲ್ಮೋಸ್ಟ್ 12 ಲಾಂಗ್ ಇಯರ್ಸಿಂದ ಎಲ್ಲರಿಂದ ದೂರ ಇದ್ದೀನಿ. ಅಂದರೆ ಕಮ್ಯುನಿಕೇಷನೇ ಇಲ್ಲ ನನಗೆ ಯಾರ್ದು. ಹೀಗಾಗಿ ಎಷ್ಟೊಂದು ಜನಕ್ಕೆ ಈ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೆ, ಏನು ನಡೀತು ನನ್ನ ಜೀವನದಲ್ಲಿ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಎಷ್ಟೊಂದು ಜನಕ್ಕೆ. ಸೊ ಹೀಗಾಗಿ ಜೊತೆಗೆ ಈ ಟೈಮಲ್ಲೇ ಸಿಕ್ಕಾಪಟ್ಟೆ ಪ್ರಶ್ನೆಗಳೆಲ್ಲ ರೈಸ್ ಆಗ್ತಾ ಇರೋದು. ಹೀಗಾಗಿ ಇದನ್ನು ಬ್ಯಾಟಲ್ ಫೀಲ್ಡ್ ಬ್ಯಾರಿಕೇಡ್ಸ್ ಅಂತ ಹೆಸರಿಟ್ಟು ಇದನ್ನು ಥರ್ಡ್ ಸಬ್ಜೆಕ್ಟಾಗಿ ವಿವರಿಸ್ತಾ ಇದ್ದೀನಿ. ಇದನ್ನು 3 ಪೋರ್ಷನ್ಸ್ ಆಗಿ ವಿಡಿಯೋ ಕವರ್ ಮಾಡ್ತೀನಿ. ಫಸ್ಟ್ ಪೋರ್ಷನ್ನಲ್ಲಿ ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಎರಡನ್ನೂ ವಿವರಿಸ್ಬಿಡ್ತೀನಿ. ಈ ಬ್ಯಾಟಲ್ ಫೀಲ್ಡ್ ಬ್ಯಾರಿಕೇಡ್ಸ್ ಇದನ್ನು ವಿವರಿಸೋಕ್ಕೆ ನನಗೆ 2 ಪೋರ್ಷನ್ ಬೇಕಾಗುತ್ತೆ. ಆ 2 ಪೋರ್ಷನ್ನಲ್ಲಿ ಫಸ್ಟ್ ಪೋರ್ಷನ್ಗೆ ಪ್ರೀ ಪ್ಯಾಂಡಮಿಕ್ ಅಂತ ಹೆಸರಿಡ್ತೀನಿ. ಇನ್ನೊಂದಕ್ಕೆ ಪ್ರಾಕ್ಟಿಕಲ್ ಪ್ಯಾಂಡಮಿಕ್ ಅಂತ ಹೆಸರಿಡ್ತೀನಿ. ಪರ್ಸನಲ್ ಲೈಫ್ ಸ್ಟೋರಿ ಕವರ್ ಮಾಡೋದಾದರೆ, ಶ್ರೀದೈವ ವಿಶ್ವರೂಪ ನವೀನ ಇದು ನನ್ನ ಪೂರ್ತಿ ಹೆಸರು. ಇನ್ಫ್ಯಾಕ್ಟ್ ನನಗೆ ನಮ್ಮ ಮನೆ ದೇವರು ಮೇಲ್ಕೋಟೆ ನರಸಿಂಹಸ್ವಾಮಿ, ಮತ್ತು ನಮ್ಮ ತಂದೆ ಮನೆಯಲ್ಲಿ ನರಸಿಂಹೇಗೌಡ ಅಂತ ಒಬ್ಬರು ಇದ್ದರು ವ್ಯಕ್ತಿ. ಸೊ ಆ ವ್ಯಕ್ತಿ ಹೆಸರು ಮತ್ತು ಮೇಲ್ಕೋಟೆ ನರಸಿಂಹಸ್ವಾಮಿ ಹೆಸರನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೋಸ್ಕರ ನನಗೆ ನರಸಿಂಹ ಅನ್ನೋ ಹೆಸರನ್ನ ಮೇಲ್ಕೋಟೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಟ್ಟಿದ್ದು. ಬಂದೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನನಗೆ ನವೀನ್ ಅನ್ನೋ ಹೆಸರನ್ನ ಕೊಟ್ಟಿದ್ದರು. ಸೊ ನಮ್ಮ ತಂದೆ ನನಗೆ ಪಿ ನವೀನ್ ಕುಮಾರ್ ಅಂತ ಹೆಸರಿಟ್ಟರು. ಸೊ ಸ್ಕೂಲ್ ಸರ್ಟಿಫಿಕೇಟ್ಸ್ಲೆಲ್ಲ ನನ್ನ ಹೆಸರು ಪಿ ನವೀನ್ ಕುಮಾರ್ ಅಂತ ಇದೆ. ಈ ಶ್ರೀದೈವ ಅನ್ನೋ ಹೆಸರನ್ನು ನಾನು ಶ್ರೀದೇವಿ ಅನ್ನೋ ಬುಕ್ಕಿಂದ ತೊಗೊಂಡಿದ್ದು. ವಿಶ್ವರೂಪ ಅನ್ನೋದನ್ನು ಮಹಾಭಾರತದಿಂದ ಶ್ರೀಕೃಷ್ಣನಿಂದ ತೊಗೊಂಡಿದ್ದು. ಸೊ ನವೀನ್ ನನಗೆ ಮುಂಚೆ ಇಟ್ಟಿದ್ದ ಹೆಸರು. ಸೊ ನನ್ನ ಪೂರ್ತಿ ಹೆಸರು ಶ್ರೀದೈವ ವಿಶ್ವರೂಪ ನವೀನ ಅಂತ. ಶ್ರೀದೈವ ಅಂದರೆ ಆದಿಶಕ್ತಿ ಆಗಿರುತ್ತೆ, ವಿಶ್ವರೂಪ ಅಂದರೆ ಯೂನಿವರ್ಸಲ್ ಫಾರ್ಮ್ ಆಫ್ ಗಾಡ್ ಆಗಿರುತ್ತೆ, ನವೀನ್ ಅಂದರೆ ಹೊಸದು ನನಗಿಟ್ಟಿದ್ದ ಹೆಸರು. ಸೊ ನನ್ನ ಪೂರ್ತಿ ಹೆಸರು ಶ್ರೀದೈವ ವಿಶ್ವರೂಪ ನವೀನ. ಇದನ್ನು ಅಫಿಷಿಯಲಿ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಮಾಡಬೇಕು. ಸ್ಕೂಲ್ ಸರ್ಟಿಫಿಕೇಟ್ಸ್ ಮತ್ತು ಎಲ್ಲ ಐಡಿ ಪ್ರೂಫಲ್ಲಿ ಪಿ ನವೀನ್ ಕುಮಾರ್ ಅಂತ ಇರುತ್ತೆ. ಸೊ ನನ್ನ ಡೇಟ್ ಆಫ್ ಬರ್ತ್ ಕೂಡ ನಾನು ಹುಟ್ಟಿದ್ದು 1 ಅಕ್ಟೋಬರ್ 1985. ನನ್ನ ಸರ್ಟಿಫಿಕೇಟ್ಸ್ಲೆಲ್ಲ 31 ಜುಲೈ 1985 ಇರುತ್ತೆ. ಸೊ ಅದು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಏನೋ ಎಡವಟ್ಟು ಮಾಡಿದ್ದಾರೆ. ಸೊ ಅದೆಲ್ಲ ಅಪ್ಡೇಟ್ ಮಾಡಬೇಕು. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬನ್ನೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ದು ಮಾಕ್ನಳ್ಳಿ, ಬನ್ನೂರು ಪಕ್ಕದಲ್ಲಿ ಮಾಕ್ನಳ್ಳಿ ಇದೆಯಲ್ಲ, ಆ ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ದು. ಸೆಕೆಂಡ್ ಸ್ಟ್ಯಾಂಡರ್ಡ್ ಬನ್ನೂರು ಪಕ್ಕದಲ್ಲೇ ಮಾದಿಗಳ್ಳಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಸಿದ್ದಪ್ಪಾಜಿ ಸ್ಕೂಲ್ ಇದೆ. ಸೊ ಅಲ್ಲಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಿದೆ. ಥರ್ಡ್ ಸ್ಟ್ಯಾಂಡರ್ಡ್ಗೆ ನನ್ನ ಬನ್ನೂರಲ್ಲಿರೋ ರವೀಂದ್ರನಾಥ ಟ್ಯಾಗೋರ್ ಮೆಮೋರಿಯಲ್ ಸ್ಕೂಲ್ RTM ಸ್ಕೂಲ್ಗೆ ಸೇರಿಸ್ತಾರೆ. ಆ್ಯಕ್ಚುಲಿ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮಲ್ಲಿ ಓದಿದ್ದೆ ಅನ್ನೋ ಕಾರಣಕ್ಕೆ ನನಗೆ ಥರ್ಡ್ ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಮೀಡಿಯಮಿಗೆ ಕೂರಿಸೋದಿಲ್ಲ. 1 ವರ್ಷ ಪೂರ್ತಿ ವೇಸ್ಟ್ ಮಾಡಿಬಿಡ್ತಾರೆ. ಅಂದರೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಮಾಡಿದ್ದೆ, ಆದರೂ ನನ್ನನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಮತ್ತೆ ರೀಅಡ್ಮಿಷನ್ ಮಾಡ್ತಾರೆ. ಸೊ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ನ 2 ಸರಿ ಓದ್ತೀನಿ, RTM ಸ್ಕೂಲಲ್ಲಿ ಓದ್ತೀನಿ ಮತ್ತೆ. ಸೊ ಹಾಗೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಟು
8th ಸ್ಟ್ಯಾಂಡರ್ಡ್ ರವೀಂದ್ರನಾಥ ಟ್ಯಾಗೋರ್ ಮೆಮೋರಿಯಲ್ ಸ್ಕೂಲಲ್ಲಿ ಓದಿದ್ದು. 9th ಮತ್ತು 10th ಸ್ಟ್ಯಾಂಡರ್ಡ್ ಬನ್ನೂರು ಲಯನ್ಸ್ ಇಂಗ್ಲೀಷ್ ಹೈಸ್ಕೂಲಲ್ಲಿ ಓದಿದ್ದು. ಸೊ 2002 ಅಲ್ಲಿ ನಾನು SSLC ಮಾರ್ಕ್ಸ್ ಕಾರ್ಡು 2002 ಇದೆ. 2002 ಅಲ್ಲಿ ನಾನು SSLC ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಇಂಡಿಯನ್ ಏರ್ ಫೋರ್ಸಿಗೆ ಸೇರ್ಕೋಬೇಕು ಅಂದ್ಕೊಂಡಿದ್ದೆ. ಸೊ ನನಗೆ ಆರ್ಮಿ ಬಗ್ಗೆ ಸಿಕ್ಕಾಪಟ್ಟೆ ಒಲವು. ನಾನು ನೋಡೋದಕ್ಕೆ ಆ ಥರ ಕಾಣೋದಿಲ್ಲ, ಆದರೂ ನಾನೊಬ್ಬ ವಾರ್ ಲವರ್. ಹೀಗಾಗಿ ನನಗೆ ಯುದ್ಧ ಕಲೆಗಳನ್ನು ಕಲಿಬೇಕು ಅಂತ ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಇಷ್ಟ. ಹೀಗಾಗಿ ಆರ್ಮಿಗೆ ಸೇರ್ಕೋಬೇಕು ಅಂದ್ಕೊಂಡಿದ್ದೆ. ನಾನು ಬನ್ನೂರು ಬಿಟ್ಟು ಮೈಸೂರಿಗೆ ವಿದ್ಯಾವರ್ಧಕ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ. ಡ್ರಾಮ್ಯಾಟಿಕಲಿ ನನ್ನ ಎಜುಕೇಷನ್ ಲೈಫ್ ನಿಂತೋಗುತ್ತೆ. ಅಂದರೆ ಅಟೆಂಡೆನ್ಸ್ ಶಾರ್ಟೇಜಸ್ ಹೇಳ್ಕೊಂಡು ನನಗೆ ಕಾಲೇಜಲ್ಲಿ ಎಕ್ಸಾಮ್ ಕೂರೋದು ಬಿಡೋದಿಲ್ಲ. ನನಗೆ ಆ್ಯಕ್ಚುಲಿ ಸೇರ್ಕೋಬೇಕಾಗಲೇ ಏನೇನೋ ಸಿಕ್ಕಾಪಟ್ಟೆ ಡ್ರಾಮಾಗಳೆಲ್ಲ ನಡ್ತೀನಿ ಸುತ್ತಮುತ್ತ. ನನಗೆ ನಮ್ಮ ಡ್ಯಾಡಿಗೆ ಅವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರು. ಅವರು ಫೈನಾನ್ಸ್ ಎಲ್ಲ ಮಾಡ್ತಾಯಿದ್ರು, ಅದೆಲ್ಲ ಲಾಸ್ ಆಗೋಯಿತು. ಫೈನಾನ್ಷಿಯಲ್ ಪ್ರಾಬ್ಲಮ್ಲಿದ್ದರು. ಹೀಗಾಗಿ ಅವರು ನನ್ನ ಕಡೆ ಗಮನ ಹರಿಸಲಿಲ್ಲ. ಸೊ ನಾನು ಆ ಟೈಮಲ್ಲಿ 500 ರೂಪಾಯಿ ಕೇಳಿದ್ರು ಕೂಡ ಯಾರೂ ದುಡ್ಡು ಕೊಡಲಿಲ್ಲ ನನಗೆ ಬೇರೆ ಕಡೆ ಬನ್ನೂರು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ. ಸೊ ಹೀಗಾಗಿ ನನ್ನ ಸುತ್ತ ಆಗ ಸಿಕ್ಕಾಪಟ್ಟೆ ದೊಡ್ಡ ನಾಟಕನೇ ನಡೀತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಇವಾಗ ಅಟ್ ಪ್ರೆಸೆಂಟ್ ಅಂದರೆ ಪ್ರಸ್ತುತ ಸಮಯದಲ್ಲಿ ನನಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಅದೇ ಟೀಮ್ ನನಗೆ 2nd ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ 1 ವರ್ಷ ಹಿಂದೆ ಹಾಕಿದ್ದು. ಮತ್ತು ನಾನು ಬನ್ನೂರು ಬಿಟ್ಟು ಮೈಸೂರಿಗೆ ಬಂದಾಗ ಕಾಲೇಜಿಗೆ ಬಂದಾಗ ನನ್ನ ಎಜುಕೇಷನ್ ಲೈಫ್ ಹಾಳು ಮಾಡಿದ್ದು ಎಲ್ಲ ಒಂದೇ ಟೀಮ್ ಅವರು. ಇದ್ರ ಬಗ್ಗೆ ಲಾಸ್ಟ್ ಇಯರ್ ಹೇಳ್ತೀನಿ. ಸೊ ಡ್ರಾಮ್ಯಾಟಿಕಲಿ ಏನೇನೋ ನಾಟಕಗಳೆಲ್ಲ ಮಾಡಿ ಕೊನೆಗೆ ನಂದು SSLCಗೆ ನಂದು ಎಜುಕೇಷನ್ ನಿಂತೋಗುತ್ತೆ. ಇನ್ನು ನನ್ನ ತಂದೆ ಹೆಸರು ಪುಟ್ಟಸ್ವಾಮಿ ಅಂತ. ಇವರು ಮೂಲತಃ ಜಕ್ಕನಹಳ್ಳಿಯವರು, ಮೇಲ್ಕೋಟೆ ಹತ್ರ ಇರೋ ಜಕ್ಕನಹಳ್ಳಿ. ಮೇಲ್ಕೋಟೆಗೆ ಹೋಗಬೇಕಾದ್ರೆ ಜಕ್ಕನಹಳ್ಳಿ ಸರ್ಕಲ್ ಬರುತ್ತೆ, ಅಲ್ಲಿಯವರು. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಇವರು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡ್ರು. ಇವರು ಫಸ್ಟು ಅಗ್ರಿಕಲ್ಚರಿಂಗ್ ಮಾಡ್ತಾಯಿದ್ರು. ಇವರು ಓದಿರೋದು ಕೂಡ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಏನೋ ಮಾಡಿದ್ದಾರೆ. ನನಗೆ ಸರಿಯಾಗಿ ಗೊತ್ತಿಲ್ಲ ಒಟ್ಟಲ್ಲಿ ಏನು ಓದಿದ್ದಾರೆ ಅಂತ. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಮಾಡಿದ್ದಾರೆ. ಸೊ ಇವರು ಮಂಡ್ಯದಲ್ಲಿ ಮೈಸೂರು ಕೆಮಿಕಲ್ಸ್ ಅನ್ನೋ ಒಂದು ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಇವರು ಆ ಫ್ಯಾಕ್ಟ್ರಿ ಲಾಕೌಟ್ ಆದಮೇಲೆ ಅಲ್ಲಿ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಆವಾಗ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡು ಅಲ್ಲಿ ಬಂದಿದ್ದ ದುಡ್ಡಲ್ಲಿ ಬನ್ನೂರಲ್ಲಿ ಫೈನಾನ್ಸ್ ಮಾಡ್ತಾಯಿದ್ರು. ಈ ಫೈನಾನ್ಸು ಫಸ್ಟ್ ಚೆನ್ನಾಗೇ ನಡೀತಾ ಇತ್ತು. ಸೊ ಮನೆಯವರು ಕೊಡೋರೆಲ್ಲ ಆರ್ಥಿಕವಾಗಿ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ಇದ್ವಿ ಅವಾಗ. ಆದರೆ ನಾನು ಅರೌಂಡ್ 2001 ನಾನು ಎಜುಕೇಷನ್ SSLC ಮುಗಿಸಿ ಮೈಸೂರಿಗೆ ಎಜುಕೇಷನ್ ಸ್ಟಾರ್ಟ್ ಮಾಡ್ತೀನಲ್ಲ, ಅಂದರೆ ಮೈಸೂರಿಗೆ ಕಾಲೇಜಿಗೆ ಸೇರ್ಕೊಳ್ತೀನಲ್ಲ, ನನ್ನ ಎಜುಕೇಷನ್ ಹಾಳಾಗುತ್ತಲ್ಲ, ಸೇಮ್ ಅದೇ ಟೈಮಲ್ಲಿ ಇವ್ರದ್ದು ಕೂಡ ಫೈನಾನ್ಷಿಯಲ್ ಲಾಕ್ ಆಗೋಗ್ತಾರೆ. ಅಂದರೆ ಇವರು ಆವಾಗ ಫೈನಾನ್ಸ್ ಮಾಡ್ತಾಯಿದ್ದಾರಲ್ಲ, ಆ ಫೈನಾನ್ಸ್ ದುಡ್ಡು ಸಾಲ ತೊಗೊಂಡವ್ರಲ್ಲ ಊರು ಬಿಟ್ಟು ಹೋಗ್ತಾರೆ, ಚೀಟಿ ಹಾಕ್ಸ್ಕೊಂಡವ್ರು ದುಡ್ಡು ಕೊಡೋದಿಲ್ಲ. ಸೊ ಹೀಗಾಗಿ ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಏರ್ ಟೈಟ್ ಕಂಟೈನರ್ ಲಾಕ್ ಆಗೋಗ್ತಾರೆ. ಸೊ ಸಾಲ ಕೊಡ್ತಾ ಇದ್ದವರೇ ಸಾಲಗಾರ ಆಗೋಗ್ತಾರೆ ನಮ್ಮ ಡ್ಯಾಡಿ. ಸೊ ಇವರು ಬೇರೆ ಯಾವುದೂ ಸೋರ್ಸ್ ಆಫ್ ಇನ್ಕಮ್ ಇರಲಿಲ್ಲ ಇವ್ರಿಗೆ. ಸೊ ಇವ್ರೇನು ಮಾಡ್ತಾರೆ, ನೆಕ್ಸ್ಟು ಪ್ರಾಪರ್ಟಿ, ನಮ್ಮ ತಂದೆದು ಪ್ರಾಪರ್ಟಿ ಪಿತಾಜಿ ಇತ್ತಲ್ಲ, ಅದನ್ನೆಲ್ಲ ಮಾರಾಟ ಮಾಡಿ ಸ್ವಲ್ಪ ಸಾಲ ತೀರಿಸ್ಕೊಳ್ತಾರೆ. ಸೊ ಹಾಗೆ ಹೀಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರು. ಆವಾಗ ಎಷ್ಟು ಕ್ರಿಟಿಕಲ್ ಕಂಡೀಷನ್ಲಿದ್ರು ಡ್ಯಾಡಿ. ಅಂದರೆ ಮನೆಗೆ ಸಾಮಾನ್ಯನ ಅಂದರೆ ಅಡುಗೆ ಸಾಮಾನುಗಳನ್ನೂ ತಂದು ಹಾಕೋಕೆ, ದಿನಸಿ ಪದಾರ್ಥ ತಂದು ಹಾಕೋಕ್ಕೂ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಅಷ್ಟೊಂದು ಟೈಟ್ ಕಂಡೀಷನಲ್ಲಿದ್ದರು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಅವ್ರ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ರು. ನನಗೆ ಅದೆಲ್ಲ ನೋಡಿ ಇವತ್ತಿಗೂ ನನಗೆ ಮದುವೆ ಆಗೋಕ್ಕೆ ಹೆದರಿಕೆ ಆಗುತ್ತೆ. ಆ ಚಿಕ್ಕ ವಯಸ್ಸಿಂದ ನನಗೆ ಮದುವೆ ಅಂದರೆ ಭಯ ಆಗುತ್ತೆ, ಅದೇ ಕಾರಣಕ್ಕೋಸ್ಕರ. ಸೊ ಅಂಥ ಕಂಡೀಷನಲ್ಲಿದ್ದರು. ಆ್ಯಕ್ಚುಲಿ ಅವರು ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ಬದಲಾಗ್ತಿದ್ದಾಗೆ ಅವ್ರ ಫ್ರೆಂಡ್ ಸರ್ಕಲ್ ಕೂಡ ಬದಲಾಗುತ್ತೆ. ಫ್ರೆಂಡ್ ಸರ್ಕಲ್ ಬದಲಾಗ್ತಿದ್ದಂಗೆ ಅವರ ವರ್ತನೆಗಳು ಬದಲಾಗುತ್ತೆ. ಅಂದರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋಂಗೆ ನಮ್ಮ ಡ್ಯಾಡಿ ನೆಗೆಟಿವ್ ರೋಲ್ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಇಲ್ದಾರ ನಾಟಕಗಳೆಲ್ಲ ಆಡೋದು, ಮತ್ತು ಏನೇನೋ ಒಂಥರ ವಿಲನ್ ರೋಲ್ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಜೀವನದಲ್ಲಿ. ಸೊ ಅವಾಗಿಂದ ನನಗೆ ಅದು ಅಲ್ಲ, ಸೇಮ್ ಟೈಮಲ್ಲಿ ನನಗೆ ಕಾಲೇಜಿಗೆ ಬರೋ ದುಡ್ಡು ಕೊಡೋದಿಲ್ಲ. ಸೊ ನನ್ನ ಕಡೆಗೆ ಹೆಚ್ಚು ಗಮನ ಹರಿಸೋದಿಲ್ಲ. ಹೀಗಾಗಿ ನಾನು ಕೂಡ ಅವರಿಂದ ಡಿಟ್ಯಾಚ್ ಆಗಿ ಹೋಗ್ತೀನಿ. ಸೊ ನಮ್ಮಿಬ್ಬರು ಕಮ್ಯುನಿಕೇಷನ್ ನನ್ನ ಕಾಲೇಜಿಗೆ ಸೇರಿಸ್ತಾರಲ್ಲ ಅಲ್ಲಿಗೆ ಮುಗಿದೋಗುತ್ತೆ. ಅಂದರೆ ಒಂದೇ ಮನೇಲಿ ಇದ್ವಿ, ಅದು ನಾವು ಮಾತಾಡೋದೇ ತೀರಾ ಕಡಿಮೆ, ಆಲ್ಮೋಸ್ಟ್ ಮಾತಾಡೋದೇ ಇಲ್ಲ. ಸೊ ಅವರು ಕೂಡ ವಿಲನ್ ರೋಲ್ ಪ್ಲೇ ಮಾಡ್ಕೊಳ್ತಾರೆ. ಹೀಗಾಗಿ ನನಗೂ ಇಷ್ಟ ಆಗೋಲ್ಲ. ಹೀಗಾಗಿ ಸೊ ಇದು ನಮ್ಮ ಡ್ಯಾಡಿಯ ಕತೆ. ನನ್ನ ತಾಯಿ ಹೆಸರು ನಾಗರತ್ನ ಅಂತ. ಇವ್ರನ್ನೆಲ್ಲರೂ ರತ್ನಕ್ಕ ಅಂತ ಕರೀತಾರೆ. ಸೊ ರತ್ನ ಅಥವಾ ರತ್ನಕ್ಕ ಅಂತ ಕರೀತಾರೆ. ಸೊ ಇವರು ಹುಟ್ಟು ಬೆಳೆದಿದ್ದೆಲ್ಲ, ಮದುವೆ ಆಗಿದ್ದು ಎಲ್ಲ ಇವರ ಅಜ್ಜಿ ಮನೆ ನಂಜನಗೂಡಲ್ಲಿ, ನಂಜಮ್ಮ ಅವ್ರ ಮನೆಯಲ್ಲಿ. ನಂಜಮ್ಮ ಅವರು ನಂಜನಗೂಡಿನ ಒಕ್ಕಲಿಗೇರಿ ಸೇರಿದ ಮಹಿಳೆ. ಸೊ ಅಣ್ಣಯ್ಯಪ್ಪ ಮತ್ತು ನಂಜಮ್ಮ ಅಂತ ನಂಜನಗೂಡಲ್ಲಿ ಒಕ್ಕಲಿಗೇರಿ. ಸೊ ಅವ್ರ ಮನೆಯಲ್ಲಿ ಹುಟ್ಟು ಬೆಳೆದಿದ್ದು, ಮದುವೆ ಆಗಿದ್ದೆಲ್ಲ ಅಲ್ಲಿಂದನೇ ನಮ್ಮ ಅಜ್ಜಿಗೆ, ನಮ್ಮ ತಾಯಿಗೆ ಅಜ್ಜಿ ಮನೆಯಲ್ಲಿ. ಸೊ ನಮ್ಮ ತಾಯಿ ನಮ್ಮ ತಾಯಿಯವರ ತಾಯಿ ಹೆಸರು ಲಕ್ಷ್ಮಮ್ಮ ಅಂತ. ಅವ್ರ ಅಂಗನವಾಡಿ ಟೀಚರ್ ಬನ್ನೂರಲ್ಲೇ ಇದ್ದಾರೆ. ಸೊ ಅವ್ರಿಗೂ ಅಷ್ಟು ಕಷ್ಟರಲ್ಲೇ, ಅಂದರೆ ಅವ್ರು ನಮ್ಮ ತಾಯಿನ ಹುಟ್ಟು ಬೆಳೆದಿದ್ದೆಲ್ಲ ಹೇಳ್ತಾ ಇದ್ದೀನಲ್ಲ, ಅಜ್ಜಿ ಮನೆಯಲ್ಲಿ ಇದ್ದಿದ್ದಾಗಿ. ಹೀಗಾಗಿ ನಮ್ಮ ತಾಯಿಗೆ ಮತ್ತು ಅವರ ತಾಯಿ ಲಕ್ಷ್ಮಮ್ಮಂಗೂ ಸ್ವಲ್ಪ ಅಷ್ಟು ಕಷ್ಟರಲ್ಲೇ ರಿಲೇಷನ್ಶಿಪ್ಪು. ಸೊ ಇದು ನಮ್ಮ ತಾಯಿ ನೋಡೋದಕ್ಕೆ ಹೆಡ್ ಆಫ್ ದಿ ಫ್ಯಾಮಿಲಿ. ನಮ್ಮ ತಾಯಿ ಹೇಳೋದು ಹೌಸ್ ವೈಫು, ಆದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಇವರೇ. ಆದರೆ ಗೊತ್ತಾಗೋದೇ ಇಲ್ಲ ಅದು. ಹೇಳ್ಬೇಕಂದ್ರೆ ನನಗೂ ಈ ವಿಷಯ ಗೊತ್ತಾಗಿದ್ದೆ ನಾನು ಏಲಿಯನ್ ಇಂಜಿನಿಯರ್ಸ್ ಕಂಡಿಡಿದ ನಂತರ ನನ್ನ ತಾಯಿನೇ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಗೊತ್ತಾಗಿದ್ದು.
ಅಲ್ಲಿವರೆಗೂ ಗೊತ್ತಾಗಿಲ್ಲ. ಸೊ ನಮ್ಮ ತಾಯಿ ಹೆಚ್ಚು ಹೌಸ್ ವೈಫು, ಇವರು ಹೆಚ್ಚು ದೇವರು ದಿಂಡರು ಮಾಡ್ಕೊಂಡು ಮಾಡ್ತಾಯಿರ್ತಾರೆ. ಎಲ್ಲ ದೇವ್ರು ಮಾಡ್ತಾನೆ ಅಂದ್ಕೊಂಡು ಎಲ್ಲ ಇವರೇ ಕೆಲಸ ಮಾಡಿ ಮುಗಿಸ್ಬಿಡ್ತಾರೆ. ಸೊ ಇವರು ನಾನು ದೇವಸ್ಥಾನಗಳು ಅಲ್ಲಿ ಇಲ್ಲಿ ಎಲ್ಲ ಕಂಡು ಬಂದಿದ್ರೆ ಅದು ನಮ್ಮ ಮಮ್ಮಿಯಿಂದಾನೆ. ಸೊ ನಮ್ಮ ಮಮ್ಮಿ ಜೊತೆಲಿ ಓಡಾಡ್ತಿದ್ದವನು ನಾನು. ಸೊ ನಾನು ನಮ್ಮ ಮಮ್ಮಿ ಮಗನೇ. ನಿಮ್ಮ ಓಟು ಯಾರಿಗೆ ಅಂದರೆ ನನ್ನ ಓಟು ವಿತೌಟ್ ರೀಸನ್ ನಮ್ಮ ಮಮ್ಮಿ ಅಷ್ಟೇ. ನಮ್ಮ ಮಮ್ಮಿ ಅನ್ನೋ ಕಾರಣಕ್ಕೆ ಓಟ್ ಹಾಕ್ಬಿಡ್ತೀನಿ ನಾನು. ಸೊ ಹೀಗಾಗಿ ನಮ್ಮ ಮಮ್ಮಿ ಮತ್ತು ನನ್ನ ಮಧ್ಯೆ ಯಾವ ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಔಟ್ಸೈಡರ್ಸು ಕೂಡ ಒಬ್ಬನೇ ಮಗ ಅಂತ ಮುದ್ದಾಗಿ ಸಾಕ್ಬಿಟ್ಟಿದ್ದೆ ಅವನನ್ನು ಅಂತ ಹೇಳ್ತಾಯಿದ್ರು. ಜೊತೆಗೆ ನಮ್ಮ ಮನೆ ಈವನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ, ನಮ್ಮ ಅಕ್ಕಂದರು ಕೂಡ ಗಂಡು ಮಗ ಅಂತ ಯಾವಾಗಲೂ ಅವ್ನಿಗೆ ಮಾಡ್ತೀಯ ನೀನು ಒಬ್ರಿಗೊಂಥರ ಮಾಡ್ತೀಯ ಅಂತ ಜಗಳ ಮಾಡ್ತಾಯಿದ್ರು. ಸೊ ನಮ್ಮ ತಂದೆನೂ ಹಂಗೆ ಹೇಳ್ತಾಯಿದ್ರು. ಸೊ ನಂದು ಮತ್ತು ನಮ್ಮ ಮಮ್ಮಿ ಕೆಮಿಸ್ಟ್ರಿ ಮತ್ತು ನಮ್ಮ ಮಮ್ಮಿದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರ ಮಧ್ಯ ಆ ಮಟ್ಟಕ್ಕಿತ್ತು. ಸೊ ನಮ್ಮ ಮಮ್ಮಿ ನಾನು ಹೇಳ್ಬೇಕಂದ್ರೆ 2015ರಿಂದ ನಮ್ಮ ಮಮ್ಮಿಯಿಂದನೂ ಕೂಡ ಡಿಟ್ಯಾಚ್ ಆಗಿದ್ದೀನಿ. 2016ರಲ್ಲಿ ಒಂದು ಸ್ವಲ್ಪ ತಿಂಗಳು ಜೊತೆಲಿದ್ವಿ, ಪುನಃ ಅಗೇನ್ ಡಿಟ್ಯಾಚ್ ಆದ್ವಿ. ನಾನು ನಮ್ಮ ಮಮ್ಮಿ ಜೊತೆ ಇಲ್ಲ, ಆ್ಯಕ್ಚುಲಿ ನಮ್ಮ ಮಮ್ಮಿ ಜೊತೆಗೆ ನಾನು ಡಿಟ್ಯಾಚ್ ಆಗಿ ಸುಮಾರು ಹೆಚ್ಚು ಕಡಿಮೆ 10 ವರ್ಷ ಆಗ್ತು. ಇನ್ನು ನನಗೆ ಇಬ್ಬರು ಅಕ್ಕಂದರು. ಒಬ್ಬಳ ಹೆಸರು ಕುಮುದ ಅಂತ, ಇನ್ನೊಬ್ಬಳ ಹೆಸರು ರೇವತಿ ಅಂತ. ಕುಮುದನ ರೂಪ ಅನ್ನೋ ಹೆಸರಲ್ಲಿ ಕರೀತಾರೆ, ರೇವತಿನ ದೀಪ ಅನ್ನೋ ಹೆಸರಲ್ಲಿ ಕರೀತಾರೆ. ಸೊ ನನ್ನ ಹಿರಿಯ ಅಕ್ಕ ಕುಮುದ ಅಥವಾ ರೂಪ ಇದ್ದಾಳಲ್ಲ, ಅವಳು ಮತ್ತು ನನ್ನ ಮಧ್ಯ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನನಗೆ ನಮ್ಮ ತಾಯಿ ಬಿಟ್ಟರೆ ಇವಳೇ ಎಲ್ಲ. ಅಂದರೆ ನಾನು ಇವ್ಳ ಜೊತೆ ಯಾವ ಮಟ್ಟಿಗೆ ಬಾಂಡಿಂಗ್ ಇಟ್ಕೊಂಡಿದ್ದೆ ಅಂದರೆ, ನಾನು ಬೈಕ್ ತೊಗೊಂಡ್ರೆ ಪೆಟ್ರೋಲ್ ಇವಳ್ದು ಗ್ಯಾರಂಟಿ, ನಾನು ಮೊಬೈಲ್ ತೊಗೊಂಡ್ರೆ ಕರೆನ್ಸಿ ಇವಳ ಹತ್ರನೇ. ನೀವು ನಂಬಿ ಬಿಡಿ, ನಾನು 2014ವರೆಗೆ ಈವನ್ ಚಡ್ಡಿ ಬನೀನು ಕೂಡ ತೊಗೊಂಡಿಲ್ಲ, ಅಂದರೆ ಇನ್ವೇರ್ ಕೂಡ ತೊಗೊಂಡಿಲ್ಲ. ಅಂದರೆ ನಾನು ಹಾಕೋ ಇನ್ವೇರಿಂದ ಹಿಡಿದು ಶರ್ಟು, ಪ್ಯಾಂಟು, ಸ್ಲಿಪ್ಪರ್ ಪ್ರತಿಯೊಂದು ಇವಳೇ ತೊಗೊಬಂದು ಕೊಡ್ತಾಯಿದ್ಲು. ಇವಳು ತೊಗೊಬಂದು ಕೊಟ್ರೆ ನಾನು ಹಾಕ್ಕೊಳ್ತಾಯಿದ್ದು. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಡ್ಯಾಡಿ ನನಗೆ ಬಟ್ಟೆ ಅಥವಾ ಏನಾದ್ರು ಶಾಪಿಂಗ್ ಮಾಡಿರೋದು ಬಿಟ್ಟರೆ, ನಮ್ಮ ತಂದೆ ಬಿಟ್ಟ ಮೇಲೆ ನೆಕ್ಸ್ಟ್ ಇವಳೇ ಶಾಪಿಂಗ್ ಮಾಡ್ತಾಯಿದ್ದೀನಿ ನನಗೆ. ಅಂದರೆ 2000 ನಾನು ಕಾಲೇಜಿಗೆ ಹೋದ್ಮೇಲೆ ನಮ್ಮ ಡ್ಯಾಡಿ ಜೊತೆ ಡಿಟ್ಯಾಚ್ ಆಗೋದೆ. ಸೊ ಆ ಟೈಮಲ್ಲಿ ನಮ್ಮ ಅಕ್ಕ ಕಿಯೋನಿಕ್ಸ್ ಕಂಪ್ಯೂಟರ್ ಸೆಂಟ್ರಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿಲ್ಲ. ಸೊ ಇವಳು ಸಂಬಳ ಬರ್ತಾಯಿತ್ತು. ಸೊ ನಮ್ಮ ಡ್ಯಾಡಿ ಮಾಡ್ತಾಯಿದ್ದ ಕೆಲಸನ ಇವಳೇ ಮಾಡ್ತಾಯಿದ್ಲು. ನಾನು ಇವಳ ಮೇಲೆ ಆ ಮಟ್ಟಿಗೆ ಡಿಪೆಂಡ್ ಆಗೋಗಿದೆ. ಅಂದರೆ ನಾನು ಮೊಬೈಲ್ ತೊಗೊಂಡ್ರೆ ಕರೆನ್ಸಿನೇ ಹಾಕ್ಸೋ ಅಭ್ಯಾಸವೇ ಇಲ್ಲ, ಕರೆನ್ಸಿ ಇವಳ ಹತ್ರನೇ ಹಾಕ್ಸ್ತಾಯಿದ್ದೀನಿ ನಾನು. ಬೈಕ್ ತೊಗೊಂಡ್ರು ಅಷ್ಟೇ, ಪೆಟ್ರೋಲ್ಗೆ ಅವಳ ಹತ್ರ ಆಡಿದ್ರು ಸರಿ, ಪೆಟ್ರೋಲಿಗೆ ದುಡ್ಡು ಇಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡಿಸ್ತಾ ಇದೆ. ಆ ಮಟ್ಟಿಗೆ ನಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಇತ್ತು. ಜೊತೆಗೆ ಎಲ್ಲೆಲ್ಲಿಗೆ ಹೋದರೂ ಕೂಡ ಜೋಡಿ ಜಮೀನ್ದಾರರ ಥರ ಒಟ್ಟೊಟ್ಟಿಗೆ ಹೋಗ್ತಾಯಿದ್ದೆ. ಅವ್ಳ ಫ್ರೆಂಡ್ಸ್ಗಳಿಗೆಲ್ಲ ನಾನು ಪರಿಚಯ ಇದೆ ಚೆನ್ನಾಗಿ. ಅವಳೆಲ್ಲ ಫ್ರೆಂಡ್ಸ್ ಮೀಟ್ ಮಾಡೋಕೆ ಹೋದ್ರು ಅಷ್ಟೇ, ಅವಳ ಫ್ರೆಂಡ್ ಮನೆಗೆ ಹೋದ್ರು ಅಷ್ಟೇ, ನನ್ನ ಜೊತೆನೇ ಗಾಡೀಲಿ ಹೋಗ್ತಾಯಿದ್ವಿ. ಅವಳು ಪೆಟ್ರೋಲ್ ಹಾಕ್ಸೋಳು, ನಾನು ಗಾಡಿ ಕರ್ಕೊಬರ್ತಾಯಿದ್ದೆ. ಸೊ ಈ ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮ ಮಧ್ಯೆ. ಆದರೆ ಅವಳ ಮದುವೆ ಆದಮೇಲೆ ಸ್ವಲ್ಪ ದೂರ ಆಯಿತು. ಈಗ ವಾರ್ ಟೈಮ್ ಬ್ಯಾಟಲ್ ಫೀಲ್ಡ್ ಸ್ಟಾರ್ಟ್ ಆದಮೇಲಂತೂ ಆಲ್ಮೋಸ್ಟ್ ಡಿಟ್ಯಾಚ್ಡ್. ಇನ್ನು ಎರಡನೇ ಅಕ್ಕನ ಹೆಸರು ರೇವತಿ ಅಂತ. ಇವಳದು ಮತ್ತು ನನ್ನದು ಮಧ್ಯೆ ಅಷ್ಟೊಂದು ಬಾಂಡಿಂಗ್ ಏನಿರಲಿಲ್ಲ. ಆ್ಯಕ್ಚುಲಿ ನನಗೆ ಇವಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ಫೇಲ್ ಆಗೋದು ನಾನು. ಆ ಟೈಮಲ್ಲಿ ನಾನು ಈಗ ಫೈಟ್ ಮಾಡ್ತಾಯಿದ್ದಿಲ್ಲ, ಅದೇ ರೀತಿ ಅವಳು ಕೂಡ ಫೈಟ್ ಮಾಡಿದ್ಲು. ಆದರೆ ನನಗೆ ಅದು ಗೊತ್ತಾಗಲಿಲ್ಲ, ಆ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇವಳು ಅಷ್ಟೇ, ಇಬ್ಬರು ಹಾಕಂದ್ರೆ ಎಜುಕೇಷನ್ ಅಷ್ಟೇ ಕಷ್ಟ ಅಲ್ಲ. ಅಂದರೆ ಇಬ್ಬರದು ನಂದು ಎಜುಕೇಷನ್ ಹೆಂಗೆ ಹಾಳಾಯಿತು ಹಂಗೆ ಅವರು ಕೂಡ ಎಜುಕೇಷನ್ ಹಾಳು ಮಾಡಿದ್ದಾರೆ. ಅದೇ ಟೀಮ್ ಹಾಳು ಮಾಡಿದ್ದು. ಆದರೆ ಅವ್ರು ಹೇಳ್ಕೊಳ್ಳೋದಿಲ್ಲ, ನಾನು ಫೈಟ್ ಮಾಡ್ತಾಯಿದ್ದೀನಿ ಅದ್ರ ವಿರುದ್ಧ. ಅವರು ಗೋ ವಿತ್ ಫ್ಲೋ ಆಗೋಗಿದ್ದಾರೆ. ಸೊ ಇಬ್ಬರದು ಎಜುಕೇಷನ್ ಅಷ್ಟೇ, ನನ್ನಷ್ಟೇ PUC ಅಷ್ಟೇ ಓದಿರೋದು. ಈಗ ದೊಡ್ಡಕ್ಕೇನೋ ಓದಿ ಕರೆಸ್ಪಾಂಡೆನ್ಸ್ ಏನೋ ಮಾಡ್ಕೊಂಡಿದ್ದಾಳೆ, ಟೀಚರ್ ಏನೋ ಕೆಲಸ ಕೂಡ ಮಾಡ್ತಾಯಿದ್ದಾಳೆ. ಎರಡನೇ ಅವಳು ಹೌಸ್ ವೈಫಾಗಿ ಉಳ್ಕೊಂಡಿದ್ದಾಳೆ. ಸೊ ಎರಡನೇ ಅವಳು ಇಬ್ಬರಿಗೂ ಮದುವೆ ಆಗಿದೆ. ಮೊದಲನೇ ಅಕ್ಕ ಬೆಂಗಳೂರಲ್ಲಿ ಹರೀಶ್ ಅಂತ ಅವರು ಮದುವೆ ಮಾಡಿರೋದು. ಸೊ ಎರಡನೇ ಅಕ್ಕ ರೇವತಿನ ಈ ಚಳ್ಳಹಳ್ಳಿ ಅಂತ ಒಂದು ಹುಣಸೂರು ಹತ್ರ ಯಾವುದೋ ಒಂದು ಹಳ್ಳಿಗೆ ಮದುವೆ ಮಾಡಿದ್ದಾರೆ. ಅವ್ರ ಹಸ್ಬೆಂಡ್ ಹೆಸರು ಭಾಸ್ಕರ್ ಅಂತ. ಸೊ ಅವರು ವ್ಯವಸಾಯ ಮತ್ತು LIC ಏಜೆಂಟ್ ಅದು ಇದು ಮಾಡ್ಕೊಂಡಿದ್ದಾರೆ. ಸೊ ಹೆಂಗೋ ನಡೀತಾ ಇದೆ. ನಾನು 2015ರಿಂದನೂ ಯಾರ ಜೊತೆನೂ ಕಮ್ಯುನಿಕೇಷನಲ್ಲಿಲ್ಲ, ಎಲ್ಲರ ಜೊತೆ ನಾನು ಒಬ್ಬನೇ ಬದುಕ್ತಾ ಇದ್ದೀನಿ. ಸೊ ನಮ್ಮದು ಅವ್ರದ್ದು ರಿಲೇಷನ್ಶಿಪ್ ಅಷ್ಟೇ ಕಷ್ಟ ಅಲ್ಲ. ಇನ್ನು ಪ್ರೊಫೆಷನಲ್ ಲೈಫ್ ಬಗ್ಗೆ ಹೇಳೋದಾದರೆ, ನಾನು ಓದಿದ್ದೆ 10ನೇ ಕ್ಲಾಸು 10th ಸ್ಟ್ಯಾಂಡರ್ಡ್ SSLC. ಸೊ ನನ್ನ ಎಜುಕೇಷನ್ ಯಾರು ಏನೋ ಡ್ರಾಮ್ಯಾಟಿಕಲಿ ನಿಂತೋಗುತ್ತೆ. ಸೊ ನನ್ನ ಸುತ್ತಮುತ್ತ ಇದ್ದ ಜನಗಳು ನನಗೆ ಗೊತ್ತಿಲ್ಲದಂಗೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಮಾಡಿಸ್ಬಿಡ್ತಾರೆ. ಅಂದರೆ ನನ್ನ ಎಜುಕೇಷನ್ ಡಿಸ್ಕಂಟಿನ್ಯೂ ಆಗ್ತಿದ್ದಾಗ ನನಗೆ ಕೆಲಸ ಸ್ಟಾರ್ಟ್ ಮಾಡೋ ಪ್ಲ್ಯಾನೇ ಇರಲಿಲ್ಲ. ನಾನು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತಲೇ ಒದ್ದಾಡ್ತಾ ಇದ್ದೆ. ಅವ್ರ ಹತ್ರ ದುಡ್ಡು ಇಸ್ಕೊಂಡಾರು ಸರಿ, ಹೆಂಗಾದ ಯಾವುದಾದ್ರು ಒಂದು ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೊಬೋದ ಅಂತ ಒದ್ದಾಡ್ತಾ ಇದೆ. ನನಗೆ ಆ ಟೈಮಲ್ಲಿ 50 ರೂಪಾಯಿ 500 ರೂಪಾಯಿ ಕೊಡೋದಕ್ಕೂ ಯಾರೂ ಮುಂದೆ ಬರಲಿಲ್ಲ. ಸೊ ಆದರೆ ಕೆಲಸ ಕೊಡಿಸೋದಕ್ಕೆ ಮಾತ್ರ ತುಂಬ ಜನ ಮುಂದೆ ಬಂದರು.
ಸೊ ಅವಾಗ ಕಂಪ್ಯೂಟರ್ಗಳೆಲ್ಲ ಆಗ್ತಾನೆ ಸ್ಟಾರ್ಟ್ ಆಗ್ತಾಯಿತ್ತು. ಅಂದರೆ ಕಂಪ್ಯೂಟರ್ ಅಂದರೆ ಈಗೆಲ್ಲ ಎಲ್ಲ ಕಡೆ ಕಂಪ್ಯೂಟರ್ಗಳಿದೆ. ಮುಂಚೆ ಅರೌಂಡ್ 2000 ಇಸ್ವಿಯಲ್ಲಿ ನಮ್ಮ ಯಾವುದೇ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಅಷ್ಟೊಂದು 100% ಕಂಪ್ಯೂಟರೈಸ್ ಆಗಿರಲಿಲ್ಲ. ಸೊ ಅವಾಗ ತಾನೇ ಕಂಪ್ಯೂಟರ್ಗಳಲ್ಲಿ ಮ್ಯಾನ್ಯುವಲ್ಲಿ ಬರ್ದಿದ್ದ ಡೇಟಾಗಳನ್ನೆಲ್ಲ ಕಂಪ್ಯೂಟ್ರಿಗೆ ಡೇಟಾ ಎಂಟ್ರಿ ಮಾಡೋ ಕೆಲಸಗಳೆಲ್ಲ ಆಗ್ತಾನೆ ನಡೀತಾಯಿತ್ತು. ಆಗ್ತಾನೆ ಗೌರ್ಮೆಂಟ್ ಆಫೀಸ್ಗಳು ಎಲ್ಲ ಆಫೀಸ್ಗಳ ಕಚೇರಿಗಳಲ್ಲೆಲ್ಲ ಕಂಪ್ಯೂಟರ್ನ ಇನ್ಸ್ಟಾಲ್ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಎಲ್ರಿಗೂ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬರ್ತಾಯಿರಲ್ಲ. ಎಲ್ಲ ಕಂಪ್ಯೂಟರ್ ಆಪರೇಟರ್ಗಳನ್ನ ಹೈರ್ ಮಾಡ್ತಾಯಿದ್ರು. ಈವನ್ ಗೌರ್ಮೆಂಟ್ ಆಫೀಸ್ಗಳಲ್ಲೂ ಕೂಡ ಕಂಪ್ಯೂಟರ್ ಆಪರೇಟರ್ಗಳನ್ನ ಹೈರ್ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಎಲ್ಲರೂ ಹೇಳಿದ್ದೇನೆಂದರೆ, ನಿನಗೆ ಕಂಪ್ಯೂಟ್ರೇ ಗೊತ್ತಿರೋ ಸಾಕು, ಕೆಲಸಕ್ಕೆ ಬಿಡ್ತಾರೆ, ಫಸ್ಟ್ ಯಾವ್ದಾದ್ರು ಕಂಪ್ಯೂಟರ್ ಸ್ಕಿಲ್ಸ್ ಕಲ್ತ್ಕೊ, ಎಲ್ಲರೂ ಡೇಟಾ ಎಂಟ್ರಿ ಆಪರೇಟರ್ ಅಥವಾ ಏನಾದ್ರು ಗೌರ್ಮೆಂಟ್ ಆಫೀಸ್ಗಳೆಲ್ಲ ಕೆಲಸ ಸಿಗುತ್ತೆ, ಅಲ್ಲಿ ಮಾಡ್ತಾಯಿದ್ರು, ಮುಂದೆ ಅದೇ ಗೌರ್ಮೆಂಟ್ ಆಗ್ಬಿಡುತ್ತೆ, ಹಂಗೆ ಅಂತ ಏನೋ ಹಚ್ಚಿದ್ರು. ಸೊ ನನಗೆ ಆ ಟೈಮಲ್ಲಿ ಏನೂ ಸರಿಯಾಗಿ ಗೊತ್ತಿರಲಿಲ್ಲ. ಹಾಕ್ತಾನೆ SLC ಮುಗಿಸಿದ್ದೆ. ಸೊ ಸರಿ ಅಂತ ಅಂದ್ಬಿಟ್ಟು ಕಂಪ್ಯೂಟರ್ ಸೇರ್ಕೊಳ್ಳೋಕ್ಕೆ ಅಂದರೆ ಎಜುಕೇಷನ್ ಸೇರ್ಕೊಳ್ಳೋಕ್ಕೆ ಅಂತ ಡ್ಯಾಡಿ ದುಡ್ಡು ಕೇಳಿದೆ. ಸೊ ಅವ್ರು ಕೊಟ್ಟಿಲ್ಲ ಆ ಟೈಮಲ್ಲಿ ಹೇಳ್ಬೇಕಂದ್ರೆ. ನಮ್ಮ ಡ್ಯಾಡಿ ಜೊತೆ ಅವಾಗ ಬೈಕೊಂಡು ನಾನು ಮನೇನೇ ಬಿಟ್ಟು ಹೊರಟೋಗಿದ್ದೆ. ನಮ್ಮ ಅಜ್ಜಿ ಮನೆ ಉಳ್ಕೊಂಡಿದ್ದೆ, ಬನ್ನೂರಲ್ಲಿ ಅಜ್ಜಿ ಮನೆ ಇದ್ದಿದ್ದು, ಅಜ್ಜಿ ಮನೆ ಉಳ್ಕೊಂಡಿದ್ದೆ. ಅವ್ರ ಮನೇಲಿ ಸ್ವಲ್ಪ ದಿವಸ ಅಜ್ಜಿ ಜೊತೆ ಇದ್ದಾಗ ಸೊ ಅವರು ನನಗೆ ಅರೌಂಡ್ 250 ರೂಪೀಸನ್ನು ಕೊಟ್ಟರು. ಸೊ ಆ ದುಡ್ಡನ್ನ ತೊಗೊಂಡೋಗಿ ನಾನು ಬನ್ನೂರಲ್ಲೇ ಕಿಯೋನಿಕ್ಸ್ ಕಂಪ್ಯೂಟರ್ ಸೆಂಟರ್ ಇದೆಯಲ್ಲ, ಅಲ್ಲೇ ದುಡ್ಡು ಕೊಟ್ಟು 250 ರೂಪೀಸ್ ಕೊಟ್ಬಿಟ್ಟು ಬೇಸಿಕ್ ಕಂಪ್ಯೂಟರ್ ಸೇರ್ಕೊಳ್ಳೋಕ್ಕೆ ಅಡ್ಮಿಷನ್ ಆದೆ. ಸೊ ಅಲ್ಲಿ ನಮ್ಮ ಅಕ್ಕ ಕೆಲಸ ಮಾಡ್ತಾಯಿದ್ಲು. ಹೀಗಾಗಿ ನನಗೆ ಒಂದು ಸ್ವಲ್ಪ ಫ್ರೀಡಮ್ ಇತ್ತು ಅಲ್ಲಿ. ಆದರೂ ಕಿಯೋನಿಕ್ಸ್ ಕಂಪ್ಯೂಟರ್ ಸೆಂಟರ್ ಓನರ್ ಕೈಮ್ ಖಾನ್ ಇದ್ರಲ್ಲ, ಅವರೇ ಹೇಳ್ಕೊಡ್ತಾ ಇದ್ದೀನಿ ನನಗೆ, ನಿಮ್ಮ ಅಕ್ಕನ ಜೊತೆ ಕ್ಲಿಕ್ ಮಾಡ್ತೀಯ ನೀನು, ಬೇಡ ನಾನಿದ್ದಾಗಲೇ ಬಂದು ಕಲ್ತ್ಕೊ ಅಂತೇಳಿ ಅವರೇ ನನಗೆ ಆ್ಯಕ್ಚುಲಿ ಕಂಪ್ಯೂಟರ್ ಮುಂದೆ ಕೂರಿಸಿ ಫಸ್ಟ್ ಡೇ ಪೇಂಟಿಂಗ್ ಹೇಳ್ಕೊಟ್ರು, ಸೆಕೆಂಡ್ ಡೇ MS ವರ್ಡ್ ಹೇಳ್ಕೊಟ್ರು, ಥರ್ಡ್ ಡೇ ಅಷ್ಟೊಳಗೆ ಅವ್ರು ಹೇಳ್ಕೊಟ್ಬಿಟ್ಟು ಮನೆಗೆ ಹೋದರು. ಮನೆಗೆ ಹೋದ ತಕ್ಷಣ ಅಲ್ಲೇ ಡೇಟಾ ಎಂಟ್ರಿ ಆಪರೇಟರ್ ಕೆಲಸ ನಡೀತಾಯಿತ್ತು. ಅಂದರೆ ಸ್ಯಾನಿಟೇಷನ್ಸ್ದು ಯಾವುದೋ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಡೇಟಾ ಎಂಟ್ರಿ ನಡೀತಾಯಿತ್ತು. ನೋಡಿದೆ, ಸೊ ಇಲ್ಲೇ ಕೆಲಸ ನಡೀತಾ ಇದೆ, ಯಾಕೆ ಕೆಲಸ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಅವ್ರಿಗೆ, ಸರ್ ನಾನು ಕೆಲಸ ಮಾಡ್ತೀನಿ ಇಲ್ಲೇ ಅಂದೆ. ಅವಾಗ ಅವರು, ನವೀನ್ ಇದೆಲ್ಲ DTP ಆಗಿರಬೇಕು, DTP ಕಂಪ್ಲೀಟ್ ಆಗಿರೋರು ಮಾತ್ರ ಕೆಲಸ ಕೊಡೋದು, ನಿಮ್ಗೆ ಇನ್ನೂ ಬೇಸಿಗೆ ಬರೋದಿಲ್ಲ, ನೀವು MS 3 ಡೇಸ್ ಕಂಪ್ಯೂಟರ್ ಸ್ಕಿಲ್ಸ್ ಕಲ್ತಿದ್ದೀರಾ, ಹೆಂಗೆ ಮಾಡ್ತೀರಾ ಹಂಗೆ. ಸರ್ ನಾನು ಮಾಡ್ತೀನಿ ಅಂದೆ. ಸೊ ಅವಾಗ ಅವರು, ಇದೆಲ್ಲ ಕನ್ನಡ ಬರಬೇಕು ನವೀನ್ ಅಂದರು. ಸರಿ ಸರ್ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಪುನಃ ನಾಳೆ ಬೆಳಿಗ್ಗೆ ಅವ್ರು ಬರೋಷ್ಟೊಳಗೆ ಅಲ್ಲೇ ಕನ್ನಡದು ಟೈಪಿಂಗ್ ಸ್ಕಿಲ್ಸ್ದು ಒಂದು ಇದಿತ್ತು, ಕೀ ಲೇಔಟ್ ಎಲ್ಲ ಇತ್ತು. ಸೊ ಕೀ ಲೇಔಟ್ ನೋಡಿಕೊಂಡು ನಾನೇ ಕನ್ನಡ ಟೈಪ್ ಮಾಡೋದು ಕಲ್ತ್ಕೊಬಿಟ್ಟೆ. ಸೊ ನಾಳೆಗೆ ಹೇಳಿದೆ ಪುನಃ, ಸರ್ ಕನ್ನಡ ಬರುತ್ತೆ ಟೈಪ್ ಮಾಡೋಕ್ಕೆ, ಡೇಟಾ ಎಂಟ್ರಿ ಕೊಡಿ ಅಂತ. ಅವರು ಯಾರು ಕೇಳ್ಕೊಂಡು ನೀವೆಲ್ಲ ಅದೆಲ್ಲ ಮಾಡಿದ್ರಿ, ನೀವು ಸೇರ್ಕೊಂಡಿರೋದು ಬೇಸಿಕ್ಗೆ, ನೀವು DTP ಹೆಂಗೆ ಕಲ್ತ್ಕೊಬಿಟ್ರಿ ಹಂಗೆ ಅಂತ ಹೇಳಿದ್ರು. ಸೊ ಅಲ್ಲಿತ್ತು ಕೀ ಲೇಔಟ್ ನೋಡೋಕೆ ಕಲ್ತ್ಕೊಂಡೆ ಸರ್ ಅಂದೆ. ಸರಿ ಇವಾಗ ಸೊ ಅವರು ನಮ್ಮ ಅಕ್ಕ ಅಲ್ಲೇ ಕೆಲಸ ಮಾಡ್ತಿರಲ್ವ, ಸೊ ಹೀಗಾಗಿ ಅವರು, ಸರಿ ಆಯಿತು ನವೀನ್, ಈಗ ನಿಮ್ಮನ್ನ ಡೇಟಾ ಎಂಟ್ರಿ ಕೂರಿಸ್ತೀನಿ, ನೀವು ಪಕ್ಕದಲ್ಲಿರೋರು ಎಷ್ಟು ಡೇಟಾ ಎಂಟ್ರೀಸ್ ಒಂದು ದಿವಸದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ, ನೀವು ಅದರಲ್ಲಿ 50% ಆದರೂ ಅಪ್ಲೋಡ್ ಮಾಡಬೇಕು, ಸರಿನಾ. ನನ್ನ ಪ್ರಕಾರ ನಿಮ್ಮನ್ನು ಡೇಟಾ ಎಂಟ್ರಿ ಕೂರಿಸಿದ್ರೆ ಅಲ್ಲಿ ಕಂಪ್ಯೂಟರ್ ಕರೆಂಟ್ ಖರ್ಚು ಮಾಡುತ್ತಲ್ಲ, ಅಷ್ಟು ದುಡ್ಡನ್ನು ಕೂಡ ನೀವು ಸಂಪಾದನೆ ಮಾಡೋದಿಲ್ಲ, ಸರಿ ಅಂದ್ಕೊಂಡಿದ್ದೀನಿ. ನೀವು ಕೂರಿಸ್ತೀನಿ, ಅವ್ರ ಪಕ್ಕದಲ್ಲಿ ಡೇಟಾ ಎಂಟ್ರಿ ಮಾಡ್ತಿರೋರಲ್ಲಿ 50% ಮಾಡಿದ್ರೆ ಸಾಕು, ನಿಮ್ಮ ಕೆಲಸಕ್ಕೆ ತೊಗೊಬಿಡ್ತೀನಿ ಅಂದರು. ಸರಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಅವತ್ತು ಅವ್ರು ಮಾಡ್ತಿದ್ದಷ್ಟು 50%ಅಲ್ಲಿ 100% ಮಾಡಿಬಿಟ್ಟೆ. ಹೇಳ್ಬೇಕಂದ್ರೆ ಅವ್ರು 60 ಡೇಟಾ ಎಂಟ್ರೀಸ್ ಮಾಡ್ತಾರೆ, 50 ಫ್ಯಾಮಿಲೀಸ್ದು ಡೇಟಾ ಅಪ್ಲೋಡ್ ಮಾಡಿದ್ರು ಅವತ್ತು ಫಸ್ಟ್ ಡೇ. ಸೊ ನಾನು ಕೂಡ ಅಷ್ಟೇ ಮಾಡಿದ್ದೆ. ಸೊ ಸೆಕೆಂಡ್ ಡೇಗೆ ಅವ್ರಿಗೆ ಹೇಳಿದೆ, ಸೆಕೆಂಡ್ ಡೇ ಆ್ಯಕ್ಚುಲಿ ಚೆಕ್ ಮಾಡಲಿಲ್ಲ, ಒಂದು 2-3 ದಿವಸ ಚೆಕ್ ಮಾಡಲಿಲ್ಲ. ಆಮೇಲೆ ನೋಡಿದ್ರು ನಾನು ಆ್ಯಕ್ಚುಲಿ ಅಷ್ಟೇ ಮಾಡಿದ್ದೆ. ಅವಾಗ ಸರಿ ಓಕೆ ನವೀನ್, ಇಷ್ಟ ಮಾಡಿದ್ದೀರಾ ಪರವಾಗಿಲ್ಲ, ಆದರೆ ಸ್ಪೀಡಪ್ ಆಗಬೇಕು ನವೀನ್. ಹೇಳ್ಬೇಕಂದ್ರೆ ನನ್ನ ಹತ್ರ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಸ್ಲೋ ಇದ್ದಾರೆ. ಬೇರೆ ಕಂಪ್ಯೂಟರ್ ಸೆಂಟರ್ಗಳಲ್ಲೂ ಡೇಟಾ ಎಂಟ್ರಿ ನಡೀತಾ ಇದೆ. ಯಾರು ಫಾಸ್ಟಾಗಿ ಡೇಟಾ ಎಂಟ್ರಿ ಮಾಡಿ ಮುಗಿಸ್ತಾರೆ ಅವ್ರಿಗೆ ಆ ವರ್ಕ್ ಆರ್ಡರ್ ಹೋಗುತ್ತೆ, ಯಾರು ವರ್ಕ್ ಜಾಸ್ತಿ ಮಾಡ್ತಾರೆ ಅವ್ರಿಗೆ ಎಷ್ಟು ಜಾಸ್ತಿ ಸಂಪಾದನೆ ಆಗುತ್ತೆ. ನೀವು ಫಾಸ್ಟಾಗಿ ಕೆಲಸ ಮಾಡಿದ್ರೆ ನಮಗೂ ವರ್ಕ್ ಆರ್ಡರ್ ಜಾಸ್ತಿ ಸಿಗುತ್ತೆ, ನಾವು ಜಾಸ್ತಿ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅವಾಗ ನಾನೇ ಮಾಡಿದೆ, ಅಲ್ಲೇ ಕಂಪ್ಯೂಟರ್ ನಮ್ಮ ಅಕ್ಕ 2ನೇ ಅಕ್ಕ ರೇವತಿದ್ದಾಳಲ್ಲ, ಅವಳು ಇದಕ್ಕೆ ಹೋಗ್ತಿಲ್ಲ, ಇದು ಟೈಪಿಂಗ್ ಸ್ಕಿಲ್ಸ್ ಕಲಿಯೋಕ್ಕೆ ಹೋಗ್ತಾ ಇಲ್ಲೋ, ಅವಳದು ಟೈಪಿಂಗ್ ಬುಕ್ ಇತ್ತು. ಸೊ ಬುಕ್ ತೊಗೊಂಡು ಟೈಪಿಂಗಲ್ಲಿ ಹೇಗೆ ಮಾಡೋದು ಅಂತ ನೋಡಿಕೊಂಡೆ. ಸೊ ನನ್ನ ಮನೇಲಿ ಒಂದು ಕಂಪ್ಯೂಟರ್ ಇತ್ತು ನನ್ನ ಹತ್ರ, ಅಂತ ಆ್ಯಕ್ಚುಲಿ ವರ್ಕಿಂಗ್ ಕಂಪ್ಯೂಟರ್ ಅಲ್ಲ ಅದು, ನನ್ನ ದಿಕ್ಸೂಚಿ ಅಂತ ಪುಸ್ತಕ ಇತ್ತು. ಆ ಪುಸ್ತಕದಲ್ಲಿ ಕಂಪ್ಯೂಟ್ರು ಹೇಗೆ ಒಂದು ಆರ್ಟಿಕಲ್ ಬಂದಿತ್ತು. ಸೊ ನನಗೆ ಆವಾಗಲೇ ಕಂಪ್ಯೂಟರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಮಾಡಿದೆ, ಒಂದು ರಟ್ ತೊಗೊಂಡು ಮತ್ತು ಥರ್ಮಾಕೋಲೆಲ್ಲ ಇಟ್ಕೊಂಡು ಒಂದು ಡೆಮೋ ಅಂದರೆ ಮಾಡೆಲ್ನ ಮಾಡಿ ಇಟ್ಕೊಂಡಿದ್ದೆ. ಕಂಪ್ಯೂಟರ್ ಮಾಡೆಲ್ ಮನೇಲಿತ್ತು ಆ್ಯಕ್ಚುಲಿ, ಅದರದ್ದೊಂದು ದೊಡ್ಡ ಸ್ಟೋರಿ ಇದೆ. ನಾನು ಮಾಡಲ್ ಮಾಡೋದ್ರಲ್ಲಿ ತುಂಬ ಎತ್ತಿದ ಕೈ. ಸೊ ಅದು ಕಂಪ್ಯೂಟರ್ ಒಂದು ಮಾಡಿ ಇಟ್ಟಿದ್ದೆ. ಸೊ ಹೀಗಾಗಿ ನನಗೆ ಕೀಬೋರ್ಡ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಯಾಕಂದರೆ ಕಂಪ್ಯೂಟರ್ ಕೀಬೋರ್ಡ್ ಮಾಡಿದ್ನಲ್ಲ ನಾನೇ ಮಾಡೆಲ್ಲು. ಸೊ ಹಾಗಾಗಿ ಅಲ್ಲಿ ಎಷ್ಟು ಕೀಗಳಿದೆ, ಯಾವ್ಯಾವ ಕೀ ಎಲ್ಲೆಲ್ಲಿದೆ ಕರೆಕ್ಟಾಗಿ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನನ್ನ ಕೈಗೆ ಟೈಪಿಂಗ್ಸ್ ಬುಕ್ ಸಿಕ್ಕಿದ ತಕ್ಷಣ ಕೀಬೋರ್ಡ್ ಕೂಡ ಕೈಯಲ್ಲಿ ಮುಂಚೆನೇ ಗೊತ್ತಿತ್ತು. ಹೀಗಾಗಿ ಫಟಾಫಟ್ ಅಂತ ಒಂದೇ ದಿವಸದಲ್ಲಿ 2 ದಿವಸದಲ್ಲಿ ನಾನು ಟೈಪಿಂಗ್ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಬಿಟ್ಟೆ. ಸೊ ವಿತಿನ್ ಎ ವೀಕ್, ಒಂದೇ ಒಂದು ವಾರದಲ್ಲಿ ನಾನು ಎಷ್ಟು ಕ್ಲೀನಾಗಿ ಟೈಪ್ ಮಾಡ್ತಾಯಿದ್ದೆ ಅಂದರೆ, ಒಬ್ಬ ವ್ಯಕ್ತಿ ಓದೋದಕ್ಕೆ ಕಷ್ಟ ಆಗಬೇಕು ಅಷ್ಟೊಂದು ಫಾಸ್ಟಾಗಿ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಸೊ ವಿತಿನ್ 15 ಡೇಸ್ ನಾನು ಅಲ್ಲಿದ್ದು ಡೇಟಾ ಎಂಟ್ರಿ ಆಪರೇಟರ್ಗಳು ಮಿಕ್ಕವರಲ್ಲಿ ಎಲ್ಲರೂ ಸೇರಿ 3-4 ಜನ ಏನೋ ಮಾಡ್ತಾಯಿದ್ರು. ಅವರಷ್ಟು ಜನ ಮಾಡೋ ಡೇಟಾ ಎಂಟ್ರಿ ನಾನು ಒಬ್ಬನೇ ಮಾಡಿ ಮುಗಿಸ್ಬಿಡ್ತಾಯಿದ್ದೆ. ಸೊ ಕೈಮಿಂದ ಏನು ಇಷ್ಟೊಂದು ಫಾಸ್ಟಾಗಿ ಮಾಡ್ತೀರಾ ನೀವು ಅಂತ ಮುಟ್ಟಿಂದ ಎನ್ಕೊಂಡು ನೋಡ್ಕೊಳ್ತಾಯಿದ್ರು. ಆವಾಗ ನಾನು ಮಾಡಿ
ಮಾಡಿರೋ ಡೇಟಾ ಎಂಟ್ರೆನ್ಸ್ನೆಲ್ಲ ಓಪನ್ ಮಾಡಿ ನೋಡಿದರು, ಚೆಕ್ ಮಾಡಿದರು, ಕರೆಕ್ಟಾಗಿ ಮಾಡ್ತಾ ಇದ್ದೇನೆ, ಎಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೇನೆ ಅಂತೆಲ್ಲ ಚೆಕ್ ಮಾಡಿ. ಸೊ ನಾನು ಆ್ಯಕ್ಚುಲಿ ಕಂಪ್ಯೂಟ್ರು ಟ್ಯಾಬ್ ಅಲ್ಲಿ ಮುಳ್ದೆಲ್ಲ ಕಂಪ್ಯೂಟರ್ ಶಾರ್ಟ್ಕಟ್ಸ್ ಎಲ್ಲ ಕೀಬೋರ್ಡ್ ಶಾರ್ಟ್ಕಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಫಾಸ್ಟಾಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ಓಕೆ, ನಾವು ಇನ್ನು ಚೆನ್ನಾಗಿ ಮಾಡಿದರೆ ಮಾಡಿ ಅಂತ ಹೇಳಿದ್ರು. ಸೊ ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ, ಒಂದು ದಿವಸದಲ್ಲಿ ಫಸ್ಟ್ ಡೇ ನಾನು ಸ್ಟಾರ್ಟ್ ಮಾಡಿದ್ದು 60. ಸೊ ನಾನು ಆ್ಯಕ್ಚುಲಿ ಎಷ್ಟು 1000 ಫ್ಯಾಮಿಲೀಸ್ ಹತ್ರ ಮಾಡ್ತಾಯಿದ್ದೆ. 1000 ಫ್ಯಾಮಿಲೀಸ್ ಅಂದರೆ ಹುಡುಗಾಟದ ಮಾತೆಲ್ಲ ಆ ಟೈಮಲ್ಲಿ ಮಾಡಿದ್ದು. 700-800 ಒಂದೇ ದಿವಸದಲ್ಲಿ ಮಾಡ್ತಾಯಿದ್ದೆ. ವರ್ಕಿಂಗ್ ಅವರ್ಸ್ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗಿತ್ತು. ಸತತವಾಗಿ ಸುಮ್ಮನೆ ದಾಡ ಬಡ ಅಂತ ಹಿಡ್ಕೊಂಡು ಟೈಪ್ ಮಾಡ್ತಾಯಿದ್ದೆ. ಫಸ್ಟ್ ಮಂತ್ ನನಗೆ 500 ರೂಪೀಸ್ ಸ್ಯಾಲ್ರಿ ಕೊಟ್ಟರು. ಸೊ ಅದಾದಮೇಲೆ ಎಷ್ಟು 1000 ರೂಪೀಸ್ ಸ್ಯಾಲ್ರಿ ಕೊಟ್ಟರು. 3-4 ತಿಂಗಳು ಅರೌಂಡ್ 6 ಮಂತ್ಸ್ ನಡೀತು ಅಂದ್ಕೊಳ್ಳಿ ಡೇಟಾ ಎಂಟ್ರಿ. ಅದಾದಮೇಲೆ ಒಂದು ಊಟಿ ಟೂರ್ ಮಾಡಿಸಿದ್ರು. ಅದಾದಮೇಲೆ ಅವರೇ ನನಗೆ ಕೆಲಸ ಚೆನ್ನಾಗಿ ಮಾಡ್ತಿರೋ ನವೀನ್ ಅಂತ ಹೇಳ್ಬಿಟ್ಟು ನನಗೆ ರವೀಂದ್ರನಾಥ ಟ್ಯಾಗೋರ್ ಮೆಮೋರಿಯಲ್ ಸ್ಕೂಲ್ ಓದಿನಲ್ಲ, RTM ಸ್ಕೂಲ್, ಅಲ್ಲೇ ಕಂಪ್ಯೂಟರ್ ಕೆಲಸ ಕಲಿಯಿದೆ ಅಂದರೆ ಈ ಕೆಲಸ ಏನು ಕ್ಲರ್ಕ್ ಕೆಲಸ ಮತ್ತು ಕಂಪ್ಯೂಟರಲ್ಲಿ ಏನೋ ಒಂದು ಸ್ವಲ್ಪ ಅಸಿಸ್ಟೆಂಟ್ ಬೇಕಂತ ಹೋಗಿ ಅಂತ ಹೇಳಿ ಕಳಿಸಿದ್ರು. ಸೊ ಅಲ್ಲಿಗೆ ಹೋದೆ. ಅಲ್ಲಿ ನನಗೆ ಆ್ಯಕ್ಚುಲಿ ಸ್ಕೂಲವರೆಲ್ಲ ಚೆನ್ನಾಗಿ ಪರಿಚಯ. ಆ ಸ್ಕೂಲಲ್ಲಿ ಒಂಥರ ಸೂಪರ್ ಸ್ಟಾರ್ ಹತ್ರ ಮಿಂಚಿಬಿಟ್ಟಿದ್ದೆ. ಸೊ ಹೀಗಾಗಿ ಇಡೀ ಸ್ಕೂಲೇ ನಂಗೆ ಚೆನ್ನಾಗಿ ಗೊತ್ತಿತ್ತು. ಟೀಚರ್ಸ್ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ನನಗೆ ಸ್ಯಾಲ್ರಿ ಕೂಡ ಒಳ್ಳೆ ಸ್ಯಾಲ್ರಿ ಸಿಕ್ತು. 1500 ರೂಪೀಸ್ ಸ್ಯಾಲ್ರಿ ಸಿಕ್ಬಿಡ್ತು ಒಂದು ಫಸ್ಟ್ ಟೈಮ್. ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಈವನ್ ಟೀಚರ್ಗಳಿಗೆ 1500 ಸಂಬಳ ಸಿಗ್ತಾ ಇರಲಿಲ್ಲ. ನಾನು ಆವಾಗಲೇ ಸ್ಯಾಲ್ರಿ ಸ್ಕ್ರಿಪ್ಟ್ ನೋಡ್ಬಿಟ್ಟು ಎದುರ್ಕೊಂಬಿಟ್ಟೆ, ಯಪ್ಪ ಟೀಚರ್ಸ್ಗೆ ಎಷ್ಟೊಂದು ಕಡಿಮೆ ಸಂಬಳ ಬರುತ್ತಾ, ಇಷ್ಟು ದುಡ್ಡು ತೊಗೊಂಡು ಹೆಂಗೆ ಜೀವನ ಮಾಡ್ತಾರೆ ಅಂತ ನಾನು ಆವಾಗಲೇ ಆಶ್ಚರ್ಯ ಹೋಗಿದ್ದೆ. ನನಗೆ 1500 ಸಂಬಳ ಕೊಡ್ತಾಯಿದ್ರು ನೋಡ್ಬಿಟ್ಟು ನಾನೇ ಪರವಾಗಿಲ್ಲ ಅಂತ ನನ್ನ ಬೆಂಡ್ ನಾನೇ ತಡ್ಕೊಬಿಟ್ಟಿದ್ದೆ. ಸೊ ಆಮೇಲೆ ಒಂದು ತಿಂಗಳು ಸಂಬಳ ಬಂತು ನನಗೆ. 2ನೇ ತಿಂಗಳು ಸಂಬಳ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಆ್ಯಕ್ಚುಲಿ ನಾನು RTM ಸ್ಕೂಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಡ್ಯಾಡಿ ಫ್ರೆಂಡ್ ಒಬ್ಬರು ಬಸವರಾಜು ಅಂತಿದ್ದಾರೆ, ಲಾರಿ ಬಿಸ್ನೆಸ್ ರನ್ ಮಾಡ್ತಾರೆ. ಅವ್ರು ಆ್ಯಕ್ಚುಲಿ ಬಸವರಾಜು ಅಂತೇನೋ ಕರೀತಾರೆ ಅವ್ರಿಗೆ, ನಾಟ್ ಶ್ಯೂರ್. ಅವರು ಬಂದರು ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಅವ್ರ ಮನೆ ಇರೋದು. ಸೊ ಅವರು ನಮ್ಮ ಡ್ಯಾಡಿ ಫ್ರೆಂಡ್. ಅವರು ನಾನು ರೆಕಗ್ನೈಸ್ ಮಾಡೋರು, ನೀವು ಪುಟ್ಸ್ವಾಮಿಯವ್ರ ಮಗಲ್ಲಪ್ಪ ನೀನು ಅಂದರು. ಹೌದು ಅಂಕಲ್ ಅಂದೆ. ಸೊ ಹೌದು ಸರ್ ಅಂದೆ. ಸೊ ಅವಾಗ ಅವರು ಸರಿ ಒಂದು ಕೆಲಸ ಮಾಡು, ಇಲ್ಲ ಕೆಲಸ ಮಾಡ್ತಿದ್ಯಾ, ನಾನು ಒಂದು ಕಂಪ್ನಿ ಇದೆ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಅಂತ, ಅಲ್ಲಿ ಸೇರಿಸ್ತೀನಿ, ತಾಳೆ ಬೆಳೆದು ಬನ್ನೂರಲ್ಲಿ ಆಫೀಸ್ ಇದೆ, ಸುಮ್ಮನೆ ಏನು ಕೆಲಸ ಇಲ್ಲ, ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಿಲ್ಗಳು ಅದು ಇದು ಬರೆಯೋದಷ್ಟೇ, ನಿನಗೆ ಒಳ್ಳೆ ಸಂಬಳ ಸಿಗುತ್ತೆ, ಅದು ಆ್ಯಕ್ಚುಲಿ ಗೌರ್ಮೆಂಟ್ ಪ್ರಾಜೆಕ್ಟು, ಇವತ್ತೆಲ್ಲ ನಾಳೆ ನಿನಗೆ ಗೌರ್ಮೆಂಟ್ ಕೆಲಸ ಆಗ್ಬಿಡುತ್ತೆ, ಬಾ ಅಲ್ಲಿಗೆ ಸೇರಿಸ್ತೀನಿ ಅಂದರು. ಸರಿ ಸರ್ ಹೋಗ್ತೀನಿ ಮಾಡ್ತೀನಿ ಅಂದೆ. ಅವರು ಕರ್ಕೊಂಡೋಗಿ ಅವರೇ ನನ್ನ ಮೈಸೂರಿಗೆ ಕರ್ಕೊಬಂದು ಕುವೆಂಪು ನಗರಲ್ಲಿ ಆಫೀಸ್ ಇತ್ತು, ಅಲ್ಲಿ ಇಂಟರ್ವ್ಯೂ ಮಾಡಿಸಿದ್ರು. ಸೊ ನನಗೆ ಕಂಪ್ಯೂಟರ್ ಸ್ಕಿಲ್ಸ್ ಅಷ್ಟೊಂದು ಚೆನ್ನಾಗಿ ಬರ್ತಿತ್ತಾದ್ರೂ, ಅಂದರೆ ಡೇಟಾ ಎಂಟ್ರಿ ಎಲ್ಲ ಫಾಸ್ಟಾಗಿ ಮಾಡ್ತಾಯಿದ್ದೆ, ಕಂಪ್ಯೂಟ್ರು ಚೆನ್ನಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಬರ್ತಿತ್ತು. ನನಗೆ MS Excel ಅಷ್ಟೊಂದು ಚೆನ್ನಾಗಿ ಬರ್ತಾಯಿರಲಿಲ್ಲ. ಅಂದರೆ MS Excel ಫಾರ್ಮುಲಾಸ್ ಎಲ್ಲ ಹಾಕಿ ಅದು ಇದೆಲ್ಲ ಮಾಡೋಷ್ಟು ಪಂಟರಾಗಿರಲಿಲ್ಲ. ಕೆಲಸ ಅಂತೂ ಹೋಗಿ ಅವ್ರು ಇಂಟರ್ವ್ಯೂ ಅಂತೂ ಅಟೆಂಡ್ ಮಾಡಿದೆ, ಇಂಟರ್ವ್ಯೂ ಪಾಸ್ ಅಂತೂ ಅದೇ. ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಬೇಸಿಕ್ ನಾಲೆಡ್ಜ್ ಇತ್ತು MS Excel ಬಗ್ಗೆ. ಸೊ ಆದರೂ ಕೆಲಸ ಕೊಟ್ಟರು ನನಗೆ. ನನ್ನ ಕೆಲಸ ಕೊಟ್ಟ ತಕ್ಷಣವೇ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡಲ್ಲಿ ನನ್ನ ಬನ್ನೂರಿಗೆ ಶಿಫ್ಟ್ ಮಾಡಿದ್ರು. ಬನ್ನೂರಲ್ಲಿ ಪ್ರಸಾದ್ ಬಾಬು ಅಂತ ಒಬ್ಬರು ಇದ್ದರು. ಸೊ ಅವ್ರು ಅಂಡರ್ ನನ್ನ ಕೆಲಸ ಮಾಡೋದಕ್ಕೆ ಅಸಿಸ್ಟೆಂಟಾಗಿ ಹಾಕಿದ್ರು. ಅಂದರೆ ಪ್ರಸಾದ್ ಬಾಬು ಹೇಳಿದ ಲೆಟರ್ಗಳನ್ನ ಟೈಪ್ ಮಾಡೋದು, ಮತ್ತು ಅಲ್ಲಿ ಫಾರ್ಮಲ್ ಫೈಲ್ಸ್ ಇತ್ತು, ಫಾರ್ಮಲ್ ಫೈಲ್ಸ್ ಮೇಂಟೈನ್ ಮಾಡೋದು. ಅಂದರೆ ಫಾರ್ಮಲ್ಸ್ದು ಡೇಟಾ ಎಲ್ಲ ಮೇಂಟೈನ್ ಮಾಡಬೇಕು, ಅದು ಗೌರ್ಮೆಂಟ್ ಪ್ರಾಜೆಕ್ಟು. ಹೀಗಾಗಿ ಅದನ್ನು ಅಪ್ಡೇಟ್ ಮಾಡೋಕ್ಕೆ ಅಂತ ಕಳಿಸಿದ್ರು. ನಾನು ಬನ್ನೂರು ಬಂದೆ. ಸೊ ನಾನು ಬನ್ನೂರು ಬಂದ ವಿತಿನ್ 3-4 ಡೇಸ್ ನನಗೆ ಆ ಕಂಪ್ನಿಯ ಮ್ಯಾನೇಜ್ಮೆಂಟ್ ಟೀಮೇ ಸಿಕ್ಬಿಡುತ್ತೆ. ಅಂದರೆ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಎಕೋಫಸ್ಟ್ ಅಂತ ಮಲೇಷಿಯನ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇತ್ತು. ಅಂದರೆ ಎಕೋಫಸ್ಟ್ ಅನ್ನೋ ಕಂಪ್ನಿ, ಅದು ಮಲೇಷಿಯನ್ ಕಂಪ್ನಿ. ಅವರು ಈ ಟೆಂಡರ್ನ ತೊಗೊಂಡು ಅಂದರೆ ಗೌರ್ನಮೆಂಟ್ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ನ ನಡೆಸ್ತಾಯಿದ್ರು. ಚಾಂಗ್ ಮಿನ್ ಲಿಯಾಂಗ್ ಅನ್ನೋ ಹೆಸರನ್ನ ವ್ಯಕ್ತಿಯನ್ನು ಇಲ್ಲಿಗೆ ಕರ್ನಾಟಕ ಆಪರೇಷನ್ಗೆ ಹೆಡ್ ಆಗಿ ಮಾಡ್ತಾರೆ. ಮೈಸೂರಲ್ಲಿ ಅದರದ್ದು ಹೆಡ್ ಆಫೀಸ್ ಇದ್ದಿದ್ದು. ಸೊ ಅವರು ಸ್ಟಾಫ್ಗಳಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಬನ್ನೂರಲ್ಲಿ ಮೀಟಿಂಗ್ ಆರ್ಗನೈಸ್ ಮಾಡಿದರು. ಸೊ ಅವಾಗ ನಾನು ಅಲ್ಲಿ ಇದ್ದೆ. ಸೊ ಆ ಟೈಮಲ್ಲಿ ಅವರು ಮೀಟಿಂಗಲ್ಲಿ ಫಾರ್ಮರ್ಸಲ್ಲಿ ನಿಂತ್ಕೊಂಡು ಕಯ್ಯಪಯ್ಯ ಅಂತ ಬೈತಾಯಿದ್ರು. ಇವ್ರುಗಳಿಗೆ ಯಾರಿಗೂ ಫೀಲ್ಡ್ ಅಸಿಸ್ಟೆಂಟ್ಗಳಿಗೆ ಮತ್ತು ಮ್ಯಾನೇಜರ್ಗೆಲ್ಲ ಕಯ್ಯಪಯ್ಯ ಅಂತ ಬೈತಾಯಿದ್ರು. ಅವಾಗ ಇವರನ್ನು ಮ್ಯಾನೇಜ್ಮೆಂಟ್ ಏನು ಮಾಡಿದ್ರು, ಮ್ಯಾನೇಜರ್ನ ಕೇಳಿದ್ರು ಏನದು ಹೇಳ್ತಾ ಇರೋದು ಅವರು ಅಂತ. ಆವಾಗ ಅವರು ಫಾರ್ಮರ್ಸ್ ಹೇಳಿದ ಆ್ಯಕ್ಚುಲಿ ಏನಂದರೆ, ಫೀಲ್ಡ್ ಸ್ಟಾಫ್ಗಳು ಫೀಲ್ಡಿಗೆ ಬರೋದೇ ಇಲ್ಲ, ಸರಿಯಾಗಿ ಮಾಹಿತಿಗಳನ್ನು ಕೊಡೋದಿಲ್ಲ, ನಮಗೆ ಫ್ರೂಟ್ಸ್ ಕಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಸರಿಯಾಗಿ ಇಂಡೆಂಟ್ ಫರ್ಟಿಲೈಸರ್ ಕೊಡೋದಿಲ್ಲ, ಹಂಗೆ ಅಂತ ಫೀಲ್ಡ್ ಸ್ಟಾಫ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರು. ಆದರೆ ಮ್ಯಾನೇಜರ್ ಹೇಳಿದ್ದೇನೆಂದರೆ, ಹಾರ್ವೆಸ್ಟಿಂಗ್ ಫ್ರೂಟ್ಸ್ನ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಲೇಬರ್ ಸಿಗ್ತಾಯಿಲ್ಲ, ಹಾರ್ವೆಸ್ಟಿಂಗ್ ಮಾಡಿದ್ದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಾಗ್ತಿಲ್ಲ, ಹಂಗೆ ಏನೇನೋ ಉಲ್ಟಾಸಿದೆ ಎಲ್ಲ ಹೇಳ್ಬಿಟ್ರು. ಸೊ ಅದು ಆ್ಯಕ್ಚುಲಿ ಮಲೇಷಿಯನ್ಸ್ಗೆ ಗೊತ್ತಾಗೋಯ್ತು. ಆ್ಯಕ್ಚುಲಿ ಆ ಫಾರ್ಮರ್ಸ್ ಮಾತಾಡ್ತಿದ್ದ ಸ್ಟೈಲಲ್ಲಿ ಮತ್ತು ಇವರು ಮ್ಯಾನೇಜ್ ಮಾಡಿ ಸ್ಟೈಲಲ್ಲಿ ಗೊತ್ತಾಗೋಯ್ತು ಅವ್ರಿಗೆ. ಸೊ ಅವ್ರು ಏನು ಮಾಡಿದ್ರು, ಮೀಟಿಂಗ್ ಮುಗಿದ್ಮೇಲೆ ನನ್ನ ಒಳಗಡೆ ಕರೆದ್ಬಿಟ್ಟು ನಿಮಗೆ ಅಲ್ಲಿ ಮಾತಾಡೋಲ್ಲ ಏನು ಗೊತ್ತಾಯ್ತಾ ಅದು ಒಂದು ಏನು ಹೇಳಿದ್ದು ಫಾರ್ಮರ್ಸ್ ಅಂತ ನಾನು ಇದ್ದಿದ್ದಂಗೆ ಹೇಳ್ಬಿಡೆ. ಸೊ ಅವಾಗ ಅವರು ಸರಿ ಓಕೆ ಆಯಿತು, ಕೆಲಸ ಮಾಡೋದು ಏನು ಓದಿರೋದು ಹಂಗೆ ಅಂತ ನಾನು ಆ್ಯಕ್ಚುಲಿ ಮತ್ತೆ ಇನ್ನೊಂದು ಇಂಟರ್ವ್ಯೂ ಮಾಡಿದ್ರು. ಮಾಡಾದ್ಮೇಲೆ ನಾನು ಆ್ಯಕ್ಚುಲಿ 10th ಸ್ಟ್ಯಾಂಡರ್ಡ್ ಅಷ್ಟೇ ಓದಿದ್ದು. ಸೊ ಅದಕ್ಕೆ ಅವ್ರು ಏನು ಮಾಡೋದು, ನಿನ್ನ ಕಂಪ್ಯೂಟರ್ ಸ್ಕಿಲ್ಸ್ಗೆ ಏನೇನು ಬರುತ್ತೆ ಅದ್ರದ್ದು ಒಂದು ಸರ್ಟಿಫಿಕೇಟ್ಸ್ ತೊಗೊಬಂದು ಆಫೀಸ್ ಸಬ್ಮಿಟ್ ಮಾಡು, ಮತ್ತು ನಾಳೆ
ಒಂದು ಪ್ರಾಜೆಕ್ಟ್ ಕೊಡ್ತೀನಿ ನಾನು, ಆ ಪ್ರಾಜೆಕ್ಟ್ ಮಾಡು ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಕೊಟ್ಟರು. ಆ ಪ್ರಾಜೆಕ್ಟ್ ಏನಪ್ಪ ಅಂದರೆ ಇವರು ಫೀಲ್ಡ್ ಸ್ಟಾಫ್ಗಳಿಗೆಲ್ಲ ವರ್ಕ್ ಶೆಡ್ಯೂಲ್ ಮಾಡೋದು. ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಪ್ರತಿ ದಿವಸ ಮತ್ತು ಪ್ರತಿ ದಿವಸ ಅವ್ರು ಯಾವ್ಯಾವ ಫೀಲ್ಡ್ಗೆ ಯಾವ ಹಳ್ಳಿಗೆ ಹೋಗಬೇಕು, ಆ ಹಳ್ಳಿ ಯಾವ್ಯಾವ ಫಾರ್ಮರ್ಸ್ನ ಮೀಟ್ ಮಾಡಬೇಕು ಆ ಥರ. ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಏನೆಲ್ಲ ಪ್ರತಿ ದಿವಸ 24/7 ಅವ್ರಿಗೆ ವರ್ಕ್ ಶೆಡ್ಯೂಲ್ ಮಾಡಿಕೊಟ್ಬಿಡೋದು. ಒಂದು ತಿಂಗಳಲ್ಲಿ ಎಷ್ಟೆಲ್ಲ ಫಾರ್ಮರ್ಸ್ ಕವರ್ ಮಾಡಬೇಕು, ಎಷ್ಟೆಲ್ಲ ವಿಲೇಜಸ್ ಕವರ್ ಮಾಡಬೇಕು ಅಂತ. ಸೊ ಅದಕ್ಕೆ ತಕ್ಕಂತೆ ಅವ್ರಿಗೆ DADA ಕೂಡ ಫಿಕ್ಸ್ ಮಾಡಬೇಕು, ಆ ಥರ ಪ್ರಾಜೆಕ್ಟ್ ಕೊಟ್ಟರು. ನಾನು ಆ್ಯಕ್ಚುಲಿ ಅವ್ರು ಕೊಟ್ಟ ತಕ್ಷಣ ಒಪ್ಕೊಂಡ್ಬಿಟ್ಟೆ, ಮಾಡ್ಬೋದು ಅಂತ ನನ್ನ ತಲೆಯೊಳಗೆ ಬಂತು. ಯಾಕೆಂದರೆ ಕಂಪ್ಯೂಟರ್ ಸ್ಕಿಲ್ಸ್ ಬರ್ತಿತ್ತಲ್ಲ. ಸೊ ನನಗೆ ಫೋಟೋಶಾಪ್, ಕೊರಲ್ರಾ, ಬೇರೆ ಸಾಫ್ಟ್ವೇರ್ಸ್ಗಳೆಲ್ಲ ತಕ್ಕಮಟ್ಟಿಗೆ ನಾಲೆಡ್ಜ್ ಇತ್ತು. ಹೀಗಾಗಿ ಎಲ್ಲ ಕೊಲಾಜ್ ಮಾಡಿಕೊಂಡು ಈ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಮಾಡ್ತೀನಿ ಅಂತ ಒಪ್ಕೊಂಡೆ. ಅವರು ನೆಕ್ಸ್ಟು ನನ್ನ ಮೈಸೂರಲ್ಲಿ ಅವ್ರ ಹೆಡ್ ಆಫೀಸ್ ಅಲ್ಲ, ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು, ಅಲ್ಲಿ ಕರೆದ್ರು. ಸೊ ಆ ಮೀಟಿಂಗಲ್ಲಿ ಕೂಡ ಎಲ್ರಿಗೂ ಹೋಲ್ಸೇಲಾಗಿ ಅದೇ ಪ್ಲ್ಯಾನ್ ಹೇಳಿದ್ರು. ಸೊ ಈ ಥರ ವರ್ಕ್ ಶೆಡ್ಯೂಲ್ ಮಾಡಬೇಕು ಅಂತ. ಬೇರೆ ಯಾರೂ ಒಪ್ಕೊಳ್ಳಿಲ್ಲ. ಅದೆಲ್ಲ ಯಾರು ಕೆಲ್ ಮಾಡೋಕ್ಕಾಗುತ್ತೆ ಸರ್, ಏನೋ ಒಂದು ವರ್ಕ್ ಶೆಡ್ಯೂಲ್ ಮಾಡಿಕೊಟ್ರೆ ಅದೇ ಥರ ಎಲ್ಲ ಫಾಲೋ ಅಪ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಫೀಲ್ಡಲ್ಲಿ ಪ್ರಾಕ್ಟಿಕಲಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು ಕಷ್ಟ. ಫಾರ್ಮಲ್ ಫೀಲ್ಡ್ ಒಂದೊಂದು ಕಡೆ ಒಂದೊಂದು ಹಳ್ಳಿಲಿ ಒಂದೊಂದು ಫೀಲ್ಡ್ ಇರುತ್ತೆ. ಸೊ ಒಂದು ಹಳ್ಳಿಯಿಂದ ಇನ್ನೊಂದು ಹೋಗಬೇಕು, ಹಂಗೆ ಒಂದೊಂದು ಸರಿ ಮಧ್ಯೆ ಶಾರ್ಟ್ಕಟಲ್ಲಿ ಹೋಗ್ಬಿಡ್ತೀವಿ, ಹಂಗೆ ಏನೋ ಇಲ್ದಿರೋ ಕಥೆ ಎಲ್ಲ ಹೇಳಿದ್ರು. ಸೊ ಅವರು ಏನೇ ಆದರೂ ಇಲ್ಲ, ಇದು ಇಂಪ್ಲಿಮೆಂಟೇಷನ್ ಮಾಡಲೇಬೇಕು, ಮಾಡಿ ಅಂತ ಹೇಳಿದ್ರು. ಆದರೆ ಆಫೀಸ್ ಸ್ಟಾಫ್ ಯಾರೂ ಅದನ್ನು ಮಾಡ್ಕೊಡೋಕ್ಕೆ ತಯಾರಿರಲಿಲ್ಲ. ಇಲ್ಲ ಅದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಂಗೆ ಅಂತ ಹೇಳಿದ್ರು. ಸೊ ನಾನು ಮಾಡ್ತೀನಿ ಅಂತ ಒಪ್ಕೊಬಿಟ್ಟಿದ್ದೆ. ಸೊ ಈಗ ಆಲ್ರೆಡಿ ಅವ್ನು ಮಾಡ್ತಾನೆ, ನೀನು ಮಾಡ್ತೀಯಾ ಅಂತ ನನ್ನ ಕಡೆ ಕೇಳಿದ್ರು. ನಾನು ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಅವಾಗ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಎಲ್ಲರೂ ಗೊಳ್ಳು ಅಂತ ನಗದ್ಬಿಟ್ರು. ಇವ್ನು ನೆನ್ಮೊನ್ನೆ ಸೇರ್ಕೊಂಡಿದ್ದಾನೆ, ಇನ್ನೂ 3-4 ಡೇಸ್ ಆಗಿಲ್ಲ, ಬಗ್ಗೆ ಏನೂ ಗೊತ್ತಿಲ್ಲ, ಏನು ಕಟ್ ಆಗ್ತಾನೆ ಇವನು ಅಂತ. ಸೊ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹೇಳ್ಬೇಕಂದ್ರೆ ಅವರು ನನಗೆ ಆ್ಯಕ್ಚುಲಿ ಬೇಸಿಕ್ ನಾಲೆಡ್ಜ್ ಕೊಟ್ಟಿದ್ದು. ಅಂದರೆ ಮ್ಯಾಪ್ ಸಿಗುತ್ತೆ, ಮ್ಯಾಪೆಲ್ಲ ತೊಗೊಬಂದು ಸ್ಕ್ಯಾನ್ ಮಾಡಿ ಇಟ್ಕೋ, ಅಥವಾ ಡಿಜಿಟಲ್ ಮ್ಯಾಪ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಬೋದು ಅಂತ ಮಲೇಷಿಯನ್ಸ್ ಹೇಳ್ಕೊಟ್ಟಿದ್ರು. ಸೊ ನಾನು ಅದನ್ನೇ ಫಾಲೋ ಅಪ್ ಮಾಡಿದೆ. ಜೊತೆಗೆ ನನಗೆ ಆಫೀಸ್ ಬಗ್ಗೆ ಏನೂ ಗೊತ್ತಿತ್ತಿಲ್ಲ. ಅಂದರೆ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಅಂದ್ರೇನು, ಅಲ್ಲಿ ಏನು ಕೆಲಸ ನಡೆಯುತ್ತೆ, ಫಾರ್ಮರ್ಸ್ ಅಂದರೆ ಏನು, ಅಲ್ಲಿ ಪ್ಲಾಂಟೇಷನ್ ಬಗ್ಗೆ ಏನೇನೋ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋವರೆಗೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತು. ಸೊ ಫಸ್ಟ್ ಒಬ್ಬ ಫೀಲ್ಡ್ ಸ್ಟಾಫ್ಗೆ ವರ್ಕ್ ಶೆಡ್ಯೂಲ್ ಮಾಡ್ಕೊಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಆಲ್ಮೋಸ್ಟ್ ಒಂದು ತಿಂಗಳೇ ತೊಗೊಂಡಿದ್ದೀನಿ ಅಂದ್ಕೊಳ್ತೀನಿ. ಸೊ ಒಂದು ಟೈಮ್ ತೊಗೊಂಡು ಅದೆಲ್ಲ ಸ್ಟಡಿ ಮಾಡಿ ಒಂದು ಪ್ರಾಜೆಕ್ಟ್ನ ಮಾಡಿ ಅವ್ರ ಮುಂದೆ ಟೇಬಲ್ ಮೇಲೆ ಇಟ್ಟೆ. ಸೊ ಟೇಬಲ್ ಮೇಲೆ ಇಟ್ಟಾಗ ಅವರು ಸರಿ ಓಕೆ, ಇಷ್ಟು ಮಾಡಿದ್ರೆ ಸಾಕು, ಬೇರೆಯವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು, ಇದನ್ನು ಟ್ರೈ ಮಾಡು ಅಂತ ಹೇಳಿದ್ರು. ಹೇಳಿಬಿಟ್ಟು ನನಗೆ ಪರ್ಮನೆಂಟೇ ಮಾಡಿಬಿಟ್ರು. ಅಂದರೆ ಆಫೀಸ್ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ನಾನು ಮುಂಚೆ ಯಾವುದೋ ಸೆಕ್ಯೂರಿಟಿ ಬ್ಯೂರೋಯಿಂದ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೊಂಡಿದ್ರು. ಸೊ ಫಸ್ಟ್ ಮಂತ್ 2 ಮಂತ್ಸ್ ಏನೋ ನನಗೆ ಫಸ್ಟ್ 1 ಮಂತ್ ಏನೋ ನನಗೆ ಆ್ಯಕ್ಚುಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಸ್ಯಾಲರಿ ಸಿಕ್ಕಿದ್ದು. ಸೆಕೆಂಡ್ 2 ಮಂತ್ಸ್ ಏನೋ. ಸೊ ಅದಾದಮೇಲೆ ಥರ್ಡ್ ಮಂತ್ಗೆ ನನಗೆ ಕಂಪ್ನಿ ಎಂಪ್ಲಾಯ್ ಮಾಡಿಬಿಟ್ರು. ಸೊ ನನಗೆ ಕಂಪ್ನಿ ಎಂಪ್ಲಾಯ್ ಮಾಡಿದ ತಕ್ಷಣ ಆಫೀಸಲ್ಲೆಲ್ಲ ಗಲಾಟೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ನಾವು 10 ವರ್ಷ 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ, ನಮ್ಗೆ ಯಾರು ಮಾಡಿಲ್ಲ, ಹಂಗೆ ಅಂದ್ಕೊಂಡು ಅದರಲ್ಲೂ ಪರ್ಟಿಕ್ಯುಲರ್ ಫೀಲ್ಡ್ ಸ್ಟಾಫ್ಗಳೆಲ್ಲ ರೆಬಲ್ ಆಗೋದ್ರು. ಸೊ ಅವಾಗ ಒಂದಷ್ಟು ಜನಕ್ಕೆ ಪರ್ಮನೆಂಟ್ ಮಾಡಿ ಎಲ್ಲರೂ ಪ್ರತಿಯೊಬ್ಬರಿಗೂ ಸ್ಯಾಲರಿ ರಿವೈಸ್ ಮಾಡಿದ್ರು. ಸೊ ಆಫೀಸಲ್ಲಿ ಮೇಲೆ ಎಲ್ಲರೂ ಕೆಲಸ ಕರೆಕ್ಟಾಗಿ ಮಾಡಬೇಕು, ವರ್ಕ್ ಶೆಡ್ಯೂಲ್ ಬೇರೆ ಮಾಡ್ತಾಯಿದ್ದೆ, ಅದ್ರ ತಕ್ಕಂತೆ ಮಾಡಬೇಕು ಅಂತೇಳಿ ವರ್ಕ್ ಶೆಡ್ಯೂಲ್ ಕೊಟ್ಟಿದ್ರ ಜೊತೆಗೆ ಅವ್ರಿಗೆಲ್ಲ ಸ್ಯಾಲರಿ ಹೈಕ್ ಮಾಡಿ ಎಲ್ರಿಗೂ ಮೊಬೈಲ್ ಕನೆಕ್ಷನ್ಸ್ ಆಳುಗಳೆಲ್ಲ ಕೊಟ್ಟರು. ಆಫೀಸಲ್ಲಿ ಒಂದು ರೆವಲ್ಯೂಷನ್ ನಡೀತು ಆ ಟೈಮಲ್ಲಿ. ಸೊ ಒಳ್ಳೆ ಕೆಲಸ ನಡೀತಾ ಇತ್ತು. ಸೊ ನಾನು ಅವಾಗ ಹೇಳಬೇಕಂದ್ರೆ ಸೂಪರ್ ಸ್ಟಾರ್ ಥರ ಮಿಂಚಿಬಿಟ್ಟಿದೆ. ಅಲ್ಲಿ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡಲ್ಲಿ ಫ್ಯಾಕ್ಟ್ರಿ ಇತ್ತು, ಅಲ್ಲಿಗೂ ಕರ್ಕೊಂಡು ಹೋಗ್ತಾಯಿದ್ರು, ಅಲ್ಲೂ ಕೆಲಸ ಮಾಡ್ತಾಯಿದ್ದೆ. ನರ್ಸರಿಗೆ ಹೋಗಿದ್ದೆ, ಅಲ್ಲೂ ಕೆಲಸ ಮಾಡ್ತಾಯಿದ್ದೆ. ಮತ್ತು ಕೊಡಗು ಬೇರೆ ಕಡೆ ಎಲ್ಲ ಪ್ರಾಜೆಕ್ಟ್ಗಳಿತ್ತು ಅವ್ರದ್ದು. ಸೊ ಎಲ್ಲ ಕಡೆ ಹೋಗಿ ಎಲ್ಲ ಫ್ಯಾಕ್ಟ್ರಿಗಳು, ಎಲ್ಲ ಆಫೀಸ್ಗಳಿಗೂ ಹೋಗ್ತಾಯಿದ್ದೆ, ಎಲ್ಲ ಕೆಲಸಗಳು ಮಾಡ್ತಾಯಿದ್ದೆ. ಸೊ ಪಾಮ್ಟೆಕ್ಕಲ್ಲಿ ಈ ಥರ ನಡೀತಾಯಿತ್ತು. ಆದರೆ ಆ ಪಾಮ್ಟೆಕ್ಕಲ್ಲಿ ಮಲೇಷಿಯನ್ ಮ್ಯಾನೇಜ್ಮೆಂಟ್ ಹೋದ ತಕ್ಷಣ ನನಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ತೊಂದರೆ ಅಂದರೆ ರುಚಿ ಸೋಯಾ ಇಂಡಸ್ಟ್ರೀಸ್ಗೆ ಸೇಲ್ ಮಾಡಿದ್ರು ಅವರು. ರುಚಿ ಸೋಯಾ ಇಂಡಸ್ಟ್ರೀಸ್ ಉದಯ್ ಕುಮಾರ್ ಅಂತ ಒಬ್ಬರು ಬಂದರು. ಸೊ ಆ್ಯಕ್ಚುಲಿ ಆ ವ್ಯಕ್ತಿ ನನಗೇನು ತೊಂದರೆ ಕೊಡಲಿಲ್ಲ. ಆದರೆ ಅವರು ನನ್ನನ್ನು ಬನ್ನೂರಿಗೆ ಶಿಫ್ಟ್ ಮಾಡಿದ್ರು. ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಬಂದಿರೋನು ಅಂತ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಜನ ತುಂಬ್ಕೊಬಿಟ್ಟಿದ್ದೀರಾ, ಸೊ ಎಷ್ಟೊಂದು ಮ್ಯಾನ್ ಪವರ್ ಎಷ್ಟೊಂದು ಅವಶ್ಯಕತೆ ಇಲ್ಲ, ಬೇರೆ ಕಡೆ ಶೆಡ್ಯೂಲ್ ಮಾಡೋದ ಅಂಥೇಳಿ ನನ್ನನ್ನು ಬನ್ನೂರಿಗೆ ಶಿಫ್ಟ್ ಮಾಡಿದ್ರು. ಸೊ ಬನ್ನೂರಲ್ಲಿ ನನ್ನ ಹೋಮ್ ಟೌನ್ ಬನ್ನೂರೇ. ಈಗ ನಾನು ಆರಾಮಾಗಿ ಆಲ್ಮೋಸ್ಟ್ ಒಂದು 15 ಡೇಸ್ ಬನ್ನೂರಲ್ಲಿದ್ದೆ ಆವಾಗ. ಸೊ ಮನೆಗೆ ಆಫೀಸ್ಗೆ ಓಡಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ಸೊ ಅಲ್ಲೇನು ಕೆಲಸ ಕೂಡ ಇರಲಿಲ್ಲ. ಸ್ಯಾಲ್ರಿ ಅಂತೂ ಏನು ಬತ್ತಿ ಸ್ಯಾಲರಿನೇ ಬರ್ತಾಯಿತ್ತು. ಸೊ ನಾನೇನು ಮಾಡಿದೆ, ಆವಾಗ ಪುನಃ ಹೇಗೇನು ಅವರು ನನ್ನ ಅಬ್ಸೆನ್ಸ್ ಆದಮೇಲೆ ಆಫೀಸಲ್ಲಿ ನಾನು ಮಾಡ್ತಿದ್ದ ಕೆಲಸ ಎಲ್ಲ ಪೆಂಡಿಂಗ್ ಉಳ್ಕೊಳ್ತು. ಸೊ ಅವರು ಯಾವುದೇ ಫ್ಯಾಕ್ಟ್ರಿಗೆ ಹೋದ್ರು, ನರ್ಸರಿಗೆ ಹೋದ್ರು, ನನ್ನ ಹೆಸರು ಕೇಳಿ ಬರ್ತಾಯಿತ್ತು. ಸೊ ಅವಾಗ ಇವ್ನು ಯಾರಪ್ಪ ಪುಣ್ಯಾತ್ಮ ಅಂತ ಮತ್ತೆ ವಾಪಸ್ ಕರೆಸ್ಕೊಂಡು ಪುನಃ ನನ್ನ ಮೈಸೂರು ಆಫೀಸ್ಗೆ ಅಪಾಯಿಂಟ್ ಮಾಡಿಕೊಂಡು ಪುನಃ ಅದೇ ಕೆಲಸ, ನಾನು ಯಾವ್ದು ಚಾಂಗ್ಮಿನ್ಲಿ ಹಂಗತ್ತೆ ಯಾವ ಕೆಲಸ ಮಾಡ್ತಾಯಿದ್ದೆ ಅದೇ ಕೆಲಸ ನನ್ನ ಕೈಗೆ ಮಾಡೋಕ್ಕೆ ಕೊಟ್ಟರು. ಸೊ ನಾನು ಮಾಡಿದೆ. ಸೊ ಉದಯ್ ಕುಮಾರ್ ಅವರು ಕೂಡ ನನಗೆ ರುಚಿ ಸೋಯಾ ಇಂಡಸ್ಟ್ರೀಸ್ ಅವರಿದ್ದರು, ಅವರು ಕೂಡ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟರು. ಅವರು ನನಗೆ ವೇಮೆಂಟ್ ಡಿಫ್ರೆನ್ಸ್ ಎಲ್ಲ ನಡೀತಾಯಿತ್ತು ಫ್ಯಾಕ್ಟ್ರಿಯಲ್ಲಿ. ಅಂದರೆ ಎಷ್ಟು ಹಣ್ಣು ಬರ್ತಾಯಿತ್ತು ಅಷ್ಟು ಹಣ್ಣದು ವೇಮೆಂಟ್ ಡಿಫ್ರೆನ್ಸ್ ಎಲ್ಲ ತೋರಿಸಿ ಸಿಕ್ಕಾಪಟ್ಟೆ ಗೋಲ್ಮಾಲೆಲ್ಲ ನಡೀತಾ ಟೈಮಲ್ಲಿ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡೋದೆಲ್ಲ ಹೇಳ್ಕೊಟ್ರು. ಸೊ ಅವ್ರ ಟೈಮಲ್ಲಿ ನಾನು ವೇಮೆಂಟ್ ಡಿಫ್ರೆನ್ಸ್ ಆಳುಗಳೆಲ್ಲ ಸಾರ್ಟ್ ಔಟ್ ಮಾಡಿ ಯಾವಾಗಲೂ ಕೂಡ ಒಳ್ಳೆ ಹೆಸರು ಸಂಪಾದನೆ ಮಾಡಿಕೊಂಡೆ. ಸೊ ಅದಾದಮೇಲೆ
ಉದಯ್ ಕುಮಾರ್ನ ಸಸ್ಪೆಂಡ್ ಮಾಡಿದ್ರು ಏನಾದರೂ ಗೊತ್ತಿಲ್ಲ, ಒಟ್ಟಲ್ಲಿ ಆ ವ್ಯಕ್ತಿ ಬಗ್ಗೆ ಸರಿಯಾಗಿ ನನಗೆ ಐಡಿಯಾ ಇಲ್ಲ. ಲಾಸ್ಟ್ ಇದಕ್ಕಿದ್ದಂಗೆ ಆಫೀಸಿಂದ ಫೈರ್ಡ್ ಆದರು ಅವರು. ಸೊ ಅದಾದಮೇಲೆ ಬೇರೆ ಚಿಂತಾಮಣಿ ಅನ್ನೋ ಹೆಸರಲ್ಲಿ ಬಂದರು. ಆ ಚಿಂತಾಮಣಿ MD ಏನೋ ಆಗಿದ್ರು ಅವರು, MD ಅಲ್ಲ ಸಾರಿ, ಏನದು DGM ಏನೋ ಡಿಸಿಗ್ನೇಷನ್ ಸರಿಯಾಗಿ ಗೊತ್ತಿಲ್ಲ ಒಟ್ಟಲ್ಲಿ. ಸೊ ಚಿಂತಾಮಣಿ ಅಂತ ಅವ್ರ ಹೆಸರು, ಅವ್ರು ಬಂದರು. ಸೊ ಆ ವ್ಯಕ್ತಿ ಪುಣ್ಯಾತ್ಮ ಮುಂಚೆನೇ ಕೆಲಸ ಮಾಡ್ತಿರಂತೆ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡಲ್ಲಿ. ಸೊ ಆ ವ್ಯಕ್ತಿ ಎಂಥ ಗೋಲ್ಮಾಲ್ ವ್ಯಕ್ತಿ ಅಂದರೆ, ಅಲ್ಲಿದ್ದು ಆಫೀಸಲ್ಲಿದ್ದು ಎಲ್ಲ ನುಂಗಣ್ಣಗಳಿಗೆಲ್ಲ ಸೀನಿಯರ್ ಬಾಸ್ ಈ ವ್ಯಕ್ತಿನೇ. ಸೊ ಆ ವ್ಯಕ್ತಿ ಬಂದಮೇಲೆ ನನ್ನ ಕೈಲಂತೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಅವರು ಕೊಡೋ ಕಾಟ ತಡ್ಕೊಳಕ್ಕಾಗದೆ ರಿಸಿಗ್ನೇಷನ್ ಬರೆದ್ಬಿಟ್ಟು ಟೇಬಲ್ ಮೇಲೆ ಬಿಸಾಕಿಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ಸುಮ್ಮನೆ ಸೀದಾ ಮನೆ ಕಡೆ ಬಂದ್ಬಿಟ್ಟೆ. ಆ್ಯಕ್ಚುಲಿ ಅಲ್ಲಿ ಏನು ನಡೀತು ಅಂತ ನಾನು ಕ್ಲೀನಾಗಿ ಕರೆಕ್ಟಾಗಿ ಹೇಳ್ತೀನಿ. ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಇದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ಪಾಮ್ಟೆಕ್ ಬಗ್ಗೆ ಫಸ್ಟ್ ತಿಳ್ಕೊಬಿಡಿ, ಈ ಪಾಮ್ಟೆಕ್ ಪ್ರಾಜೆಕ್ಟ್ ಬಗ್ಗೆ. ಈ ಪಾಮ್ಟೆಕ್ ಅನ್ನೋ ಕಂಪ್ನಿ ತಾಳೆಬೆಳೆ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾಯಿತ್ತು. ಇದು ತಾಳೆಬೆಳೆ ಪ್ರಾಜೆಕ್ಟ್ ಸರ್ಕಾರದ್ದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇದು. ಈ ಸೆಂಟ್ರಲ್ ಗೌರ್ಮೆಂಟ್ ರೈತರಿಗೋಸ್ಕರ ಎಷ್ಟೊಂದು ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ಅದೇ ರೀತಿ ಈ ತಾಳೆಬೆಳೆ ಪ್ರಾಜೆಕ್ಟ್ ಕೂಡ ಒಂದು. ಈ ತಾಳೆಬೆಳೆ ಪ್ರಾಜೆಕ್ಟ್ ಆಯಿಲ್ ಪಾಮ್ ಪ್ರೊಡಕ್ಷನ್ ಮೇಲೆ ಮಾಡಿದ್ದು. ಈ ತಾಳೆ ಹಣ್ಣು ಪಾಮ್ ಆಯಿಲ್ ಕೇಳಿರ್ತಾರಲ್ಲ, ಈ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಗೌರ್ಮೆಂಟವ್ರು ಮಾಡೋ ಪ್ರಾಜೆಕ್ಟು. ಇವರು ರೈತರನ್ನು ಡೆವಲಪ್ ಮಾಡೋಕ್ಕೋಸ್ಕರ ಮಾಡಿರ್ತಾರೆ. ಈ ತಾಳೆ ಮರ ಇರುತ್ತಲ್ಲ, ಇದು ನೋಡೋದಕ್ಕೆ ಡಿಟ್ಟೋ ತೆಂಗಿನ ಮರದ ಥರನೇ ಇರುತ್ತೆ. ಈ ತಾಳೆ ಹಣ್ಣು ಇರುತ್ತಲ್ಲ, ಇದು ನೋಡೋದಕ್ಕೆ ಅಡಿಕೆ ಕಾಯಿ ಥರ ಇರುತ್ತೆ. ಸೊ ಏನು ಮಾಡೋದಂದರೆ, ಈ ಮರಗಳಿಂದ ಈ ತಾಳೆ ಗಿಡ ಹಣ್ಣು ಬಿಡುತ್ತಲ್ಲ, ಈ ಹಣ್ಣನ್ನು ತೊಗೊಂಡು ಫ್ಯಾಕ್ಟ್ರಿಲಿ ಗ್ರೈಂಡ್ ಮಾಡಿ ಆಯಿಲ್ ಬರುತ್ತಲ್ಲ, ಅದನ್ನು ಕ್ರೂಡ್ ಪಾಮ್ ಆಯಿಲಿಂದ ಬರುತ್ತೆ. ಸೊ ಅದನ್ನು ರಿಫೈನ್ ಮಾಡಿ ಪಾಮ್ ಆಯಿಲ್ ಹಣ್ಣುಗಳನ್ನು ಪ್ಯಾಕೆಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾರೆ. ಸೊ ಅದರಿಂದ ಬೈ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ. ಅದರಿಂದ ಬೈ ಪ್ರಾಡಕ್ಟ್ಸಲ್ಲಿ ಏನೇನೋ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ಪಕ್ಕಕ್ಕಿರಲಿ. ಸದ್ಯಕ್ಕೆ ಇಲ್ಲಿ ಏನು ಆಫೀಸಲ್ಲಿ ಏನು ಗೋಲ್ಮಾಲ್ ನಡೀತಾಯಿತ್ತು ಅಂದರೆ, ಈ ಎಲ್ರಿಗೂ ಗೊತ್ತೇ ಇದೆ, ಈ ಗೌರ್ಮೆಂಟ್ ದುಡ್ಡು ಅಂದರೆ ಎಲ್ಲರೂ ನುಂಗೋಣ ಅಂತ ಎಷ್ಟಾಗುತ್ತೆ ಅಷ್ಟೆಲ್ಲ ಬರೆದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಸೊ ಪಾಮ್ಟೆಕಲ್ಲೂ ಹಂಗೆ ನಡೀತಾಯಿತ್ತು. ಗೌರ್ಮೆಂಟ್ ಅವರು ಯಾವ ಮಟ್ಟಿಗೆ ಸಬ್ಸಿಡೀಸ್ ಕೊಡ್ತಾಯಿದ್ರು ಅಂದರೆ, ಆ ಪಾಮ್ ಆಯಿಲ್ದು ಸ್ಪ್ರೌಟ್ಸ್ಗಳು ಬರುತ್ತಲ್ಲ, ಬೀಜಗಳು, ಅದನ್ನು ಬೇರೆ ಮಲೇಷ್ಯಾ ಮತ್ತು ಬೇರೆ ಬೇರೆ ಹೊರದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಸಬ್ಸಿಡಿ ಕೊಡ್ತಾಯಿದ್ರು. ಸ್ಪ್ರೌಟ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಸಬ್ಸಿಡಿ, ಇಂಪೋರ್ಟ್ ಮಾಡ್ಕೊಂಡಿದ್ದನ್ನು ನರ್ಸರಿನಲ್ಲಿ ಇಟ್ಟು ಬೆಳೆಸೋದಕ್ಕೂ ಸಬ್ಸಿಡಿ. ಸೊ ಬೆಳೆದಿದ್ದನ್ನು ಫ್ರೀಯಾಗಿ ತೊಗೊಂಡೋಗಿ ಫಾರ್ಮರ್ ಫೀಲ್ಡ್ಗೆ ಕೊಡ್ತಾಯಿದ್ರು. ಸೊ ಅದು ಫಾರ್ಮರ್ಗೂ ಫ್ರೀಯಾಗಿ ಕೊಡ್ತಾಯಿದ್ರು. ಕೊಟ್ಟಿದ್ದಲ್ಲದೆ ಅದನ್ನು ಪ್ಲ್ಯಾಂಟೇಷನ್ ಮಾಡಿದ್ಮೇಲೆ 3 ಇಯರ್ಸ್ ಅದಕ್ಕೆ ಫ್ರೀಯಾಗಿ ಇದು ಕೊಡ್ತಾಯಿದ್ರು, ಫರ್ಟಿಲೈಸರ್ ಕೊಡ್ತಾಯಿದ್ರು. 3 ಇಯರ್ಸ್ ಫರ್ಟಿಲೈಸರ್ ಕೊಡ್ತಾಯಿದ್ರು. ಜೊತೆಗೆ ಅದು ಹಣ್ಣು 3 ಇಯರ್ಸ್ ಆದಮೇಲೆ ಹಣ್ಣು ಬಿಡುತ್ತಲ್ಲ, ಹಣ್ಣನ್ನು ಕೂಡ ನಿಗದಿತ ಬೆಲೆ ಫಿಕ್ಸೆಡ್ ರೇಟ್ನ ಫಿಕ್ಸ್ ಮಾಡಿ ಹಣ್ಣನ್ನು ಫಾರ್ಮರ್ಸಿಂದ ಪರ್ಚೇಸ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇತ್ತು ಅದಕ್ಕೆ. ಫಾರ್ಮರ್ಸ್ಗೆ ಉದ್ಧಾರ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಆದರೆ ಈ ಕಂಪ್ನಿಯವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲ ಕಡೆ ನುಂಗಣ ದುಡ್ಡು ಸಬ್ಸಿಡಿ ಬರುತ್ತೆ. ಸೊ ಎಷ್ಟು ಬೇಕಷ್ಟು ಬೀಜಗಳನ್ನು ಇಂಪೋರ್ಟ್ ತೊಗೊಂಡೋಗಿ ನರ್ಸರಿಯಲ್ಲಿ ಹೆಂಗೆ ಬೇಕಂಗೆಲ್ಲ ಬೆಳೆಸು, ಎಲ್ಲ ಕಡೆ ಸಬ್ಸಿಡಿ ತೊಗೊಳ್ತಾರೆ. ಕೊನೆಗೆ ಒಂದಷ್ಟು ಗಿಡಗಳನ್ನ ತೊಗೊಂಡೋಗಿ ಫಾರ್ಮರ್ ಫೀಲ್ಡಲ್ಲಿ ಪ್ಲ್ಯಾಂಟೇಷನ್ ಮಾಡ್ತಿದ್ದೀವಿ ಅಂತ ತೊಗೊಂಡೋಗಿ ಬಿಸಾಕ್ತಾರೆ. ಅಂದರೆ ಇಂಪೋರ್ಟ್ ದುಡ್ಡು ಗೌರ್ಮೆಂಟ್ ಸಬ್ಸಿಡಿ ಡ್ರಾ ಮಾಡಿಕೊಂಡು ಇಂಪೋರ್ಟ್ ಮಾಡಿಕೊಂಡು ಅದನ್ನು ಬೆಳೆಸ್ತಾ ಇದ್ದೀವಿ ಅಂತ ಬೆಳೆಸಿ ನರ್ಸರಿಲಿ ತೋರಿಸಿ ಪುನಃ ತೊಗೊಂಡೋಗಿ ಅಲ್ಲೆಲ್ಲೂ ಪ್ಲ್ಯಾಂಟೇಷನ್ ಮಾಡೋದಿಲ್ಲ, ತೊಗೊಂಡೋಗಿ ಎಲ್ಲ ಒಂದು ಕಡೆ ಬಿಸಾಕೋದು. ಅಥವಾ ಪ್ಲ್ಯಾಂಟೇಷನ್ ಮಾಡಿ ಒಂದಷ್ಟನ್ನು ಫೋಟೋಸ್ ಹೊಡೆದು ಇವ್ರಿಗೆಲ್ಲ ತೋರಿಸ್ಬಿಡೋದು. ಸೊ ರೈತನಿಗೆ ಇಷ್ಟ ಆಗಲಿಲ್ಲ, ರೈತ ಏನೋ ಬೆಳೆ ಸರಿಯಾಗಿ ಆಗ್ತಿಲ್ಲ ಅಂತೇಳಿ ಕಿತ್ತಾಕ್ಬಿಟ್ಟ, ಅಥವಾ ಹಂದಿಗಳು ಹೊಡೆದಾಕ್ಬಿಡ್ತು, ಹಂಗೆ ಹಿಂಗೆ ಅಂತ ಏನೇನೋ ಕತೆಗಳು ಬೇರೆ ಎಲ್ಲ ಹೇಳಿ ಸ್ಟೋರಿಗಳೆಲ್ಲ ಹೇಳಿ ಅದನ್ನು ಕತೆ ಅಷ್ಟಕ್ಕೆ ಮುಗಿದೋಗೋದು. ಅಂದರೆ ಸುಮ್ಮನೆ ಗೌರ್ಮೆಂಟಿಂದ ಸಬ್ಸಿಡಿ ಡ್ರಾ ಮಾಡಿಕೊಂಡು ನುಂಗಾಕ್ತಾಯಿದ್ರು. ಜೊತೆಗೆ ಫಾರ್ಮರ್ಗೆ TAD ಎಲ್ಲ ಕೊಡೋದು, ಫೀಲ್ಡ್ ಸ್ಟಾಫ್ಗಳೆಲ್ಲ ಕೆಲಸ ಮಾಡೋದಕ್ಕೆ TAD ಬೆಲೆ ಕೊಡ್ತಾರೆ. ಸೊ ಅದನ್ನೆಲ್ಲ ಕ್ಲೈಮ್ ಮಾಡ್ಕೊಳ್ತಾಯಿದ್ರು. ಸೊ ಏನು ಕೆಲಸ ಮಾಡೋದಿಲ್ಲ, ಮನೇಲೆ ಕೂತ್ಕೊಂಡು TV ನೋಡಿಕೊಂಡು TAD ಕ್ಲೈಮ್ ಮಾಡ್ಕೊಳ್ಳೋರು. ಸೊ ಈ ಥರದ್ದೆಲ್ಲ ಇತ್ತು. ಇದನ್ನೆಲ್ಲ ಇದ್ರ ವಿರುದ್ಧ ಎಲ್ಲ ಕೆಲಸ ಮಾಡ್ತಾಯಿದ್ದೆ ಆ್ಯಕ್ಚುಲಿ ನಾನು. ಸೊ ಹೀಗಾಗಿ ನನಗೆ ಒಂದಷ್ಟು ಜನ ಸಪೋರ್ಟ್ ಮಾಡೋರು ಇದ್ದರು. ಅಂದರೆ ಮಲೇಷಿಯನ್ ಮ್ಯಾನೇಜ್ಮೆಂಟ್ ಇತ್ತಲ್ಲ, ಅವರು ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾನು ಅವ್ರ ವಿಷಯಕ್ಕೆ ಕಲೆ ಹಾಕಿರಲಿಲ್ಲ, ಹೀಗಾಗಿ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಸೊ ನಾನು ಫೀಲ್ಡ್ ಸ್ಟಾಫ್ಗಳ ವಿರುದ್ಧ ಕೆಲಸ ಮಾಡ್ತಾಯಿದ್ದೆ. ಹೀಗಾಗಿ ಇವ್ರುಗಳ್ಯಾರು ನನಗೆ ಸಪೋರ್ಟ್ ಮಾಡ್ತಿಲ್ಲ. ಈವನ್ ಆಫೀಸವರು ಕೂಡ ಸರಿಯಾಗಿ ಅಷ್ಟೊಂದು ಸಪೋರ್ಟ್ ಮಾಡ್ತಿಲ್ಲ. ಯಾಕೆಂದರೆ ಇವ್ರುಗಳಿಗೂ ಒಂದು ಸ್ವಲ್ಪ ಶೇರ್ಗಳು ಬರ್ತಾಯಿತ್ತು ಅಂತ ಮಾತಿತ್ತು, ಆದರೆ ನನಗೆ ಗೊತ್ತಿಲ್ಲ, ಕಣ್ಣಾರಂತೂ ನೋಡಿಲ್ಲ. ಇವ್ರುಗಳಿಗೂ ಶೇರ್ ಬರ್ತಾಯಿತ್ತು ಅನ್ನೋದು. ಅಂದರೆ ಫ್ಯಾಕ್ಟ್ರಿಲಿ ಮತ್ತು ಬೇರೆ ಕಡೆ ಔಟ್ಸೈಡ್ಸಲ್ಲೆಲ್ಲ ಸಬ್ಸಿಡೀಸ್ ದುಡ್ಡೆಲ್ಲ ನುಂಗ್ತಾ ಇದ್ದಾರಲ್ಲ, ಸೊ ಅದ್ರದ್ದು ದುಡ್ಡು ಆಫೀಸಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟು ಮತ್ತು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆಲ್ಲ ಒಂದಷ್ಟು ಶೇರ್ಸ್ ಬರ್ತಾಯಿತ್ತು ಅನ್ನೋ ಮಾತಿದೆ. ಸೊ ನನಗಂತೂ ಯಾರಿಗೂ ಕೊಟ್ಟಿಲ್ಲ.
ನಾನು ಅಲ್ಲಿ ಕೆಲಸ ಮಾಡ್ತಿದ್ದಾಗ ನಾನು ಬೇರೆಯವ್ರು ಇಸ್ಕೊಂಡಿದ್ದು ನಾನು ಕಣ್ಣಾರ ನೋಡಿಲ್ಲ. ಒಟ್ಟಲ್ಲಿ ದುಡ್ಡಂತೂ ನುಂಗಿದ್ದಂತೂ ಕಣ್ಣೆದ್ರಿಗೆ ನೋಡ್ತಾ ಇದ್ದೆ. ಅಂದರೆ ಯಾರು ಸರಿಯಾಗಿ ಕೆಲಸ ಮಾಡಿದಿರೋದು ಆಟೋಮೆಟಿಕ್ಕಾಗಿ ದುಡ್ಡೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂದಂಗಾಯಿತು. ಹಾಳು ಮಾಡಿದ್ದು ಅಂದರೆ ಆಟೋಮೆಟಿಕ್ಕಾಗಿ ಒಂದಷ್ಟು ದುಡ್ಡು ಜೋಬು ಹೋಗ್ತಾ ಇದೆ ಅಂತಲೇ ಅರ್ಥ. ಅಂದರೆ ಈವನ್ ಫಾರ್ಮರ್ಗೆ ಫರ್ಟಿಲೈಸರ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫೀಲ್ಡ್ಸ್ ಅಸಿಸ್ಟೆಂಟ್ಗಳು ಇಂಡೆಂಟ್ ರೈಸ್ ಮಾಡಿಕೊಂಡು ಆ ಇಂಡೆಂಟ್ ತೊಗೊಂಡೋಗಿ ಫರ್ಟಿಲೈಸರ್ ಏಜೆನ್ಸಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡು ಜೋಬು ಮಡಿಕೊಂಡು ಹೋಗ್ತಾಯಿದ್ರು. ಅಂದರೆ ಅಲ್ಲಿ ಸಬ್ಸಿಡಿ ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ ಅಂತೇಳಿ ಗೌರ್ಮೆಂಟಿಂದ ಸಬ್ಸಿಡಿ ತೊಗೊಂಡಿದ್ದಲ್ಲದೆ ಆ ಗಿಡಗಳನ್ನ ಪ್ಲಾಂಟೇಷನ್ ಮಾಡಿದ್ದೀವಿ ಅಂತ ಹೇಳಿ ಫರ್ಟಿಲೈಸರ್ ಕೂಡ ತೊಗೊಳ್ತಾ ಇದ್ದೀವಿ ಅಂತ ತೋರಿಸ್ಬಿಟ್ಟು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಬಿಟ್ಟಿ ಬರುತ್ತೆ. ಎಲ್ಲ ಸಬ್ಸಿಡೀಸ್ಗಳದ್ದು ದುಡ್ಡು ತೊಗೊಂಡು ಎಲ್ಲರೂ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡಿದ್ರು. ಸೊ ಹೀಗಾಗಿ ನನಗೆ ಆಫೀಸಲ್ಲಿ ಸರ್ವೆ ಆಗೋಕ್ಕಾಗಲಿಲ್ಲ, ಬಿಟ್ಬಿಟ್ಟು ಬಂದುಬಿಟ್ಟೆ. ನಾನು ಪಾಮ್ಟೆಕ್ ಆ್ಯಂಡ್ ಲಿಮಿಟೆಡಲ್ಲಿ ಬಿಟ್ಬಿಟ್ಟು ಬಂದು ಬರೋವಾಗಲೇ ನಾನು ಡಿಸೈಡ್ ಮಾಡಿದ್ದೇನೆಂದರೆ ನನಗೆ ಈ ಆಫೀಸ್ಗಳೆಲ್ಲ ಬರೋದಿಲ್ಲ, ನಾನು ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬಿಡೋಣ ಅಂತ. ನನ್ನ ತಲೆ ಒಳಗೆ ಫಿಲಮ್ ಇಂಡಸ್ಟ್ರಿ ಅಂತ ಬಂದ ತಕ್ಷಣ ಬರೋದೇ ರವಿಚಂದ್ರನ್. ಸೊ ಹೀಗಾಗಿ ರವಿಚಂದ್ರನ್ ಹತ್ರ ಬೇರೆ ಯಾವುದಾದ್ರು ಕೆಲಸಗಳಿರುತ್ತೆ. ನನಗೆ ಆನ್ ಸ್ಕ್ರೀನಲ್ಲಿ ಹೋಗೋದು ಅಷ್ಟೊಂದೇನು ಇಷ್ಟ ಇರಲಿಲ್ಲ. ಆಫ್ ಸ್ಕ್ರೀನಲ್ಲಿ ಅದು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನೇನು ಮಾಡಿದೆ, ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಒಂದು ಕಂಪ್ಯೂಟರ್ ಇತ್ತು. ಸೊ ಆ ಕಂಪ್ಯೂಟರ್ ತೊಗೊಂಬಂದು ನಮ್ಮ ಮನೇಲಿ ಇಟ್ಕೊಂಡು ಸೊ ಆ ಕಂಪ್ಯೂಟ್ರಲ್ಲಿ ನಾನು ಸ್ವಲ್ಪ ಆ್ಯನಿಮೇಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಸೊ ಈ ಟೈಮಲ್ಲಿ ನಾನು ಆ್ಯಕ್ಚುಲಿ ಅವತಾರ್ ಮೂವಿ ನಾನೇ ಪ್ಲ್ಯಾನ್ ಮಾಡಿದ್ದು. ಅದು ಏನು ಮಾಡಿದ್ದು ಅಂದರೆ ನ್ಯಾಷನಲ್ ಜಿಯೋಗ್ರಫಿಕಲ್ ಚಾನಲಲ್ಲಿ ಒಂದು ಮಗುಗೆ ಬಾಲ ಬಂದುಬಿಟ್ಟಿತ್ತು. ಆ ಬಾಲ ಬಂದಿರೋ ಮಗುಗೆ ಜನಗಳೆಲ್ಲ ಮಡಿಕೊಂಡು ಹೇಗೆ ಪೂಜೆ ಮಾಡ್ತಾಯಿದ್ರು ಅನ್ನೋದನ್ನು ಒಂದು ಡಾಕ್ಯುಮೆಂಟ್ರಿ ಮಾಡಿದರು. ಸೊ ಆ ಡಾಕ್ಯುಮೆಂಟ್ರಿ ನೋಡಿ ನನ್ನ ತಲೆ ಒಳಗಿತ್ತು. ಸೊ ನಾನು ಆ್ಯಕ್ಚುಲಿ ಫಸ್ಟು ಆ್ಯನಿಮೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಫಿಲಮ್ ಇಂಡಸ್ಟ್ರಿಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಾಗ ನನ್ನ ತಲೆ ಒಳಗೆ ಅದೇ ಫಸ್ಟ್ ಬಂದಿದ್ದು. ಸೊ ನಾನೇನು ತಲೆ ಒಳಗೆ ಏನು ಬಂತು ಅಂದರೆ ಆ ಚಿಕ್ಕ ಹುಡುಗ ಬಾಲ ಇರೋನು ಹುಟ್ಟಿದ್ನಲ್ಲ, ಸೊ ಅವನು ಬೆಳೆದು ದೊಡ್ಡದಾದ್ಮೇಲೆ ಆ ಬಾಲ ದೊಡ್ಡದಾಗೋದ್ರೆ ಅವ್ನಿಗೆ ಸೂಪರ್ ಪವರ್ ಎಲ್ಲ ಬಂದುಬಿಟ್ರೆ ಸ್ಪೈಡರ್ಮ್ಯಾನ್ ಥರ ಅವ್ನು ಹಾರಾಡ್ಕೊಂಡು ಎಲ್ಲಿವರೆಗೆ ಹೆಂಗೆಲ್ಲ ಕೆಲಸ ಮಾಡ್ಬೋದು ಸೊ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದು ಪ್ರಾಜೆಕ್ಟ್, ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿ ಒಂದು ಸ್ಕ್ರಿಪ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಒಂದು ಮೂವಿಗಾಗಷ್ಟು ಸ್ಕ್ರಿಪ್ಟ್ನ ಬರೆದಿರಲಿಲ್ಲ. ಆ್ಯಕ್ಚುಲಿ ಕೈಯಲ್ಲಿ ಏನು ಸ್ಕ್ರಿಪ್ಟ್ ಏನು ಬರೆದಿರಲಿಲ್ಲ. ಅದನ್ನು ಒಂದು ತಲೆ ಒಳಗೆ ಸ್ಟೋರಿ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ನನ್ನ ತಮ್ಮನಿಗೂ ಕೂಡ ಹೇಳಿದೆ. ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆ್ಯನಿಮೇಷನ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಾನು ಮನೇಲಿ ಕಂಪ್ಯೂಟರ್ ತೊಗೊಂಡು ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ಕಂಪ್ಯೂಟರೆಲ್ಲ ಬೇಕಂತ ನಾನು ಕೆಡಿಸ್ತೋದು ಅದು ಇದೆಲ್ಲ ಮಾಡ್ತಾಯಿದ್ರು. ಸಿಕ್ಕಾಬಟ್ಟೆ ನಾನು ಆಕ್ಚುಲಿ ಕೆಲಸ ಬೇರೆ ಪಾಮ್ಟೆಕಲ್ಲಿ ಕೆಲಸ ಆಗಿಬಿಟ್ಟಿದೆ. ಸೊ ಹೀಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಕಂಪ್ಯೂಟ್ರಲ್ಲಿ ಒಂದು ಮಾನಿಟ್ರ್ ಹೋಯಿತು, ಆಮೇಲೆ ಮದರ್ ಬೋರ್ಡ್ ಹೋಯಿತು, ಆಮೇಲೆ ಒಂದೊಂದಾಗ ರ್ಯಾಮ್ ಹೋಯಿತು. ಹಿಂಗೆ ಒಂದೊಂದಾಗ ಎಲ್ಲ ಕೆಟ್ಟೋಗಿ ನಾನು ದುಡ್ಡೆಲ್ಲ ಅಲ್ಲಿ ಕೊಟ್ಟು ಕಂಪ್ಯೂಟರ್ ರೆಡಿ ಮಾಡಿಸೋದನ್ನ ಹೊರತು ಪ್ರಾಕ್ಟೀಸು ಮಾಡೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಸೊ ಆ ಟೈಮಲ್ಲಿ ನನ್ನ ಹತ್ರ ಪಲ್ಸರ್ ಗಾಡಿ ಬೇರೆ ಇತ್ತು. ನಾನು ಕೆಲಸ ಬಿಟ್ಟಮೇಲೆ ಗಾಡಿಗೆ EMI ಕಟ್ಟೋಕ್ಕಾಗಲಿಲ್ಲ. ಸೊ ಆ ಗಾಡಿನೂ ಆ್ಯಕ್ಚುಲಿ ನಮ್ಮ ಅಕ್ಕನಿಂದ ಮಾರ್ಕೋಬೇಕಾಗ್ಬಿಟ್ಟು. ಯಾಕಂದರೆ ನಮ್ಮ ಅಕ್ಕ ಒಂದಷ್ಟು EMIs ಕಟ್ಕೊಬಿಟ್ಟಿದ್ದೆ. ನನ್ನ ಮೊದಲನೇ ಕೈಲಲ್ಲ, ಅವಳ ಕೈಯಲ್ಲಿ ಕೆಲಸ ಬಿಟ್ಟಮೇಲೆ ನಾನು ದುಡ್ಡು ಇಸ್ಕೊಂಡು EMI ಕಟ್ಟಿದ್ದೆ. ಸೊ ಅವಳು ಮನೆಗೆ ಬಂದು ಗಲಾಟೆ ಮಾಡ್ಬಿಟ್ಲು. ನನಗೆ EMI ದುಡ್ಡು ಇಸ್ಕೊಂಡಿದ್ಯಾ, ಕೆಲಸ ಬಿಟ್ಟು ಬೇರೆ ಮನೇಲಿ ಕೂತ್ಕೊಂಡಿದ್ಯಾ, EMI ಕಟ್ಟಿರೋ ದುಡ್ಡೆಲ್ಲ ವಾಪಸ್ ಕೊಡು, ಹಂಗೆ ಏನು ಕೈಯಪ್ಪ ತರಿಸ್ತಿಲ್ಲ. ನನ್ನ ಹತ್ರ ಕೊಟ್ಟಿದ್ದಿದ್ರೆ ನಾನು ಗಾಡಿ ತೊಗೋತಾ ಇದ್ದೆ, ಅಥವಾ ನೀನು ಗೇರ್ ಗಾಡಿ ತೊಗೊಳೋದ್ರ ಬದಲು ಹೋಂಡಾ ಆಕ್ಟಿವಾ ಆ ಥರದ್ದು ಸ್ಕೂಟರ್ ತೊಗೊಂಡಿದ್ರೆ ನಾನು ಓಡಿಸ್ಬೋದಿತ್ತು, ಹಂಗೆ ಅಂತ ಗಲಾಟೆ ಮಾಡಲು. ಸೊ ಅವಾಗ ಗಾಡಿ ಮಾರ್ಬಿಟ್ಟು ನಾನು ದುಡ್ಡು ವಾಪಸ್ ಕೊಡು ಅಂತ ಕೇಳಲು, ಡಿಮ್ಯಾಂಡ್ ಮಾಡಲು. ಸೊ ಹೀಗಾಗಿ ನಾನು ಇಷ್ಟ ಇಲ್ಲದವರು ನನ್ನ ಫಸ್ಟ್ ಬೈಕನ್ನು ಮಾರಾಟ ಮಾಡಿಬಿಟ್ಟು ಆ ಟೈಮಲ್ಲಿ ಅವಳಿಗೆ ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. ಆ ಮಿಕ್ಕಿ ದುಡ್ಡಲ್ಲಿ ನಾನು ಕಂಪ್ಯೂಟರ್ ರೆಡಿ ಮಾಡಿಸ್ಕೊಂಡು ಹಂಗೆ ಮಾಡಿದೆ. ಆ ದುಡ್ಡೆಲ್ಲ ಹಂಗೆ ಹಾಳಾಯಿತು. ಸೊ ಈಗ ಸ್ಟ್ರಗಲ್ ಮಾಡ್ತಾಯಿದ್ದೆ. ಅಂದರೆ ಕಂಪ್ಯೂಟರ್ ರಿಪೇರಿ ಮಾಡಿಸ್ಕೊಂಡು ಆ್ಯನಿಮೇಷನ್ ಪ್ರಾಕ್ಟೀಸ್ ಮಾಡ್ಕೊಂಡು ಬೆಂಗಳೂರು ಕಡೆಗೆ ಹೋಗೋಕ್ಕೆ ಒದ್ದಾಡ್ತಾಯಿದ್ದೆ. ಈ ಟೈಮಲ್ಲಿ ನನಗೆ ಕಿಯಾನಿಕ್ಸ್ ಕಂಪ್ಯೂಟರ್ ಸೆಂಟ್ರಲ್ಲಿ ಕೆಲಸ ಸಿಕ್ತು, ಪುಣೆಗೆ ಡೇಟಾ ಎಂಟ್ರಿ ಆಪ್ರೇಟ್ರು. ಆ ಟೈಮಲ್ಲಿ ಯಾವುದು NREGA ಡೇಟಾ ಎಂಟ್ರಿ ಆಪ್ರೇಟರ್. ಅದು ಅಂದರೆ ಪ್ರತಿ ಹಳ್ಳಿಗಳಲ್ಲಿ ಅದು ಕೂಡ ಗೌರ್ಮೆಂಟ್ ಪ್ರಾಜೆಕ್ಟ್ಗಳೇ. ಅಂದರೆ ಕಾಮಗಾರಿಗಳು ನಡೆಯುತ್ತಲ್ಲ, ಅದು ಲೇಬರ್ಸ್ನೆಲ್ಲ ಹೈರ್ ಮಾಡಿ ಏನೋ ಇದೆ ಅದು ಅಂದರೆ ಪ್ರತಿ ಒಬ್ಬನಿಗೆ ಪರ್ ಡೇ ಎಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ಏನಾರೋ ಒಂದು NREGA ಅಂತ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಬಿಲ್ ಅಪ್ಲೋಡಿಂಗ್ ಮಾಡೋ ಕೆಲಸ ಇದು. ಅಂದರೆ ಲೇಬರ್ಸ್ಗಳಿಗೆ ಇದು ಎಲ್ಲ ಗೋಲ್ಮಾಲ. ಈ ಸದ್ಯಕ್ಕೆ ಇದ್ರ ಕತೆ ಬೇಡ. ಒಟ್ಟಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಒಟ್ಟಲ್ಲಿ ಬಿಲ್ ಅವ್ನು ಬಿಲ್ ತೊಗೊಬಂದು ಕೊಡೋರು, ಅದನ್ನು ಆನ್ಲೈನ್ಗೆ ಅಪ್ಲೋಡ್ ಮಾಡಿಬಿಟ್ಟು ಪರ್ NMR ಅಂತ ಏನೋ NMR ಅಂತ ಏನೋ ಹೇಳ್ತಾ ಇರೋದಕ್ಕೆ. ಸೊ ಒಂದು ಬಿಲ್ ಅಪ್ಲೋಡ್ ಮಾಡಿದ್ರೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಸೊ ಆ ದುಡ್ಡನ್ನ ಕೈ ಸರ್ ಕೊಟ್ಬಿಟ್ಟು ಪ್ರತಿ ತಿಂಗಳು ಸಂಬಳ ಇಸ್ಕೊಡೋದು ನನ್ನ ಕೆಲಸ ಅಷ್ಟೇ. ಸೊ ಅಲ್ಲಿ ಸುಮಾರು ಒಂದು 3-4 ತಿಂಗಳು ಕೆಲಸ ಮಾಡಿದ್ದೆ. ಹೇಳ್ಬೇಕಂತಂದರೆ ಪಾಮ್ಟೆಕ್ ಆ್ಯಂಡ್ ಲಿಮಿಟೆಡ್ ಬಿಟ್ಟ ಮೇಲೆ ನನಗೆ ಆಲ್ಮೋಸ್ಟ್ 2 years ಕೆಲಸ ಸಿಗೋದಿಲ್ಲ. ಆ್ಯಕ್ಚುಲಿ ಇದೆಲ್ಲ ಲಾಸ್ಟಲ್ಲಿ ಇನ್ನು ಫ್ಯೂಚರ್ ಡೇಸಲ್ಲಿ ಇದ್ರ ಬಗ್ಗೆ ಕ್ಲೀನಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕೆ ನನಗೆ ಕೆಲಸ ಸಿಕ್ಕಲಿಲ್ಲ ಏನು ಅಂತ. ಪಾಮ್ಟೆಕ್ ಆ್ಯಂಡ್ ಲಿಮಿಟೆಡ್ ಬಿಟ್ಟ ಮೇಲೆ ನನಗೆ 2 ವರ್ಷ ಕೆಲಸ ಸಿಕ್ಕಲಿಲ್ಲ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟೆ ನಾನು. ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಕೆಲಸ ಮಾಡಿದೆ. ಅದಾದಮೇಲೆ ಕಿಯಾನಿಕ್ಸ್ ಕಂಪ್ಯೂಟರ್ ನಮ್ಮ ಡ್ಯಾಡಿ ಇದ್ರಲ್ಲ, ಅವರೇನು ಮಂಡ್ಯದಲ್ಲಿ ಅವ್ರ ಫ್ರೆಂಡ್ ಯಾರೋ ಒಬ್ಬರು ಪರ್ಚೇಸ್ತರ ಹತ್ರ ನಂಬರ್ ಇಸ್ಕೊಬಂದು ಕೊಟ್ಟರು, ಒಂದು ಮೊಬೈಲ್ ನಂಬರು. ಸೊ ಆ ಮೊಬೈಲ್ ನಂಬರ್ ತೊಗೊಂಡೋಗಿ ನಾನು ಕೆಲಸಕ್ಕೆ ಇಡ್ಸ್ಕೊಂಡೆ. ಅಂದರೆ ಆ ನಂಬರು
ಇವ್ರದ್ದು ಡಿಸೈನರು ಯಾರೋ ನಾಗೇಶ್ ಅಂತ ಒಬ್ಬರು ರಾಜ್ಕಮಲ್ ಥಿಯೇಟ್ರ್ ಇದೆಯಲ್ಲ ಮೈಸೂರು, ಅಲ್ಲಿ ಅಂದರೆ ಚಿಕ್ಕಗಡಿಯಾರದಿಂದ ಮೇಲ್ಕೋಬೇಕಾದ್ರೆ ಶಿವರಾಂಪೇಟೆ ಅಂತ ಏರಿಯಾ ಇದೆ. ಸೊ ಈಗ ಪುನೀತ್ ರಾಜ್ಕುಮಾರ್ ಹೆಸರನ್ನು ಇಟ್ಟಿದ್ದಾರೆ ಅದಕ್ಕೆ. ಸೊ ಆ ಏರಿಯಾದಲ್ಲೇ ಬರೀ ಇನ್ವಿಟೇಷನ್ ಕಾರ್ಡ್ಗಳು ಆಳುಗಳೆಲ್ಲ ಕೆಲಸ ಮಾಡೋದು. ಸೊ ಅಲ್ಲಿ ಡಿಸೈನರ್ ಆಗಿ ಕೆಲಸ ಸಿಕ್ತು ನನಗೆ. ಅಲ್ಲಿ ಡಿಸೈನರ್ ಆಗಿ 2 ತಿಂಗಳೇನೋ ಕೆಲಸ ಮಾಡಿದೆ ಅಷ್ಟೇ. ಆ ವ್ಯಕ್ತಿ ಶಾರ್ಟ್ ಟೆಂಪರು, ಕೈಯ ತರ್ಚಾಡೋದು, ಬೈದ್ಬಿಡೋದು, ಹಿಂಗೆಲ್ಲ ಮಾಡ್ಬಿಡ್ತಾಯಿದ್ರು. ಸೊ ಹೀಗಾಗಿ ನನಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಆದರೆ ಕೆಲಸ ಬಿಡ್ತಿದ್ದಂಗೆ ಅಂದರೆ ಕೆಲಸ ಬಿಡೋದಕ್ಕಿಂತ ಮುಂಚೆನೇ ನನಗೆ ಕೆಲಸ ಸಿಕ್ಬಿಡ್ತು. ಅಲ್ಲಿ ಒಬ್ಬರು ರಮ್ಯಾ ಅಂತ ಇದ್ದರು ಕಲೀಗು, ಅವರು ಅಮೋಘ್ ಮೈಸೂರು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡಿದರು. ಸೊ ಅವರು ಹೇಳಿದ್ದೇನೆಂದರೆ, ನಬೀನ್ ನೀವು ಒಳ್ಳೆ ಹಾರ್ಡ್ ವರ್ಕರ್ ಕಣ್ರಿ, ಒಳ್ಳೆ ಕೆಲಸ ಮಾಡ್ತೀರ ನೀವು ಇದಕ್ಕೆ ಹೋಗ್ಬಿಡಿ, ಅಮೋಘ್ ಮೈಸೂರಿಗೆ ಹೋಗ್ಬಿಡಿ. ಅಮೋಘ್ ಮೈಸೂರಿಗೆ ಹೋಗ್ಬಿಟ್ರೆ ನಿಮಗೆ ಓನರು ಕೆಲಸ ಕೊಡ್ತಾರೆ. ಅಲ್ಲಿ ಕೆಲಸ ಮಾಡಿ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಚೆನ್ನಾಗಿ ನೋಡ್ಕೊತಾರೆ ಅವರು, ಓನರ್ ತುಂಬ ಒಳ್ಳೆಯವರು, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಟಿ ವಿ ಚಾನಲ್ ಯಾರು ಕೆಲಸ ಕೊಡ್ತಾರೋ ನನಗೇನು ಆ್ಯಕ್ಚುಲಿ ಅಂದ್ಕೊಂಡು ಸುಮ್ಮನೆ ಆಗೋದು. ಆ್ಯಕ್ಚುಲಿ ನನ್ನ ತಲೆಗಳು ಇತ್ತು ಅದು. ಅದನ್ನು ಡಿಸೈನಿಂಗ್ ಪ್ರಾಕ್ಟೀಸ್ ಮಾಡಿ ಕ್ರಾಮರ್ ಅವ್ರ ಕಾಳು ಮುಳೆಲ್ಲ ಒಂದು ಸ್ವಲ್ಪ ಫಿಲ್ಮ್ ಇಂಡಸ್ಟ್ರಿ ಬೇಕಾಗಿದ್ದಿರಲ್ಲ, ಈ ಟಿ ವಿ ಚಾನಲ್ಗಳಲ್ಲಿ ಕಲ್ತ್ಕೊಂಡು ಆಮೇಲೆ ಆ ಕಡೆ ರವಿಚಂದ್ರನ್ ಹತ್ರ ಹೋಗಬೇಕು ಅಂತ ನನ್ನ ತಲೆಯೊಳಗೆ ಮುಂಚೆನೇ ಇತ್ತು. ಆ ನಿಟ್ಟಲ್ಲೇ ಕೆಲಸ ಮಾಡ್ತಾಯಿದ್ದೆ. ದೇವ್ರು ಕೊಟ್ಟು ವಾರದ ಥರ ನನಗೆ ನಮ್ಮ ಡ್ಯಾಡಿ ಕಡೆಯಿಂದ ಡಿಸೈನರ್ ಕೆಲಸ ಸಿಕ್ತು. ಡಿಸೈನರಾಗಿ 2 ತಿಂಗಳು ಕೆಲಸ ಮಾಡ್ತಿದ್ದಂಗೆ ನನಗೆ ಅಮೋಘ್ ಮೈಸೂರಲ್ಲಿ ಕೆಲಸ ಕೊಡ್ತು, ಟಿ ವಿ ಚಾನಲಲ್ಲಿ ಕೆಲಸ ಸಿಕ್ಬಿಡ್ತು. ಸೊ ನನಗೆ ರಮ್ಯಾ ಮೇಲೆ ನಂಬಿಕೆ ಇರಲಿಲ್ಲ. ಆದರೂ ಒಂದು ಸರಿ ಅವ್ರು ಹೇಳಿದ್ರು, ಅದೇನು ಹೋಗಿ ಅಂತ. ಅವ್ರು ಫೋರ್ಸ್ಗೋಸ್ಕರ ಸುಮ್ಮನೆ ಒಂದು ಬಯೋಡೇಟಾ ತೊಗೊಂಡು ಅವ್ರು ಹೇಳಿದ ಅಡ್ರೆಸ್ಗೆ ಹೋದೆ. ಅಮೋಘ್ ಮೈಸೂರು ಆಫೀಸ್ಗೆ ಹೋದೆ. ಸೊ ಅಲ್ಲಿ ಅನುರಾಧ ಅಂತ ಒಬ್ಬರಿದ್ದರು, ಸೊ ಅಕೌಂಟ್ಸ್ ಮೇಡಮ್ ಅವರು. ಅವ್ರ ಹತ್ರ ಹೋಗಿ ನನ್ನ ರಮ್ಯಾ ಕಳಿಸಿದ್ರು ಮೇಡಮ್ ಕೆಲಸಕ್ಕೆ, ಬಿಳಿಗಿರಿ ರಂಗಂತ ಅವ್ರನ್ನ ಮೀಟ್ ಮಾಡಬೇಕಿತ್ತು ಅಂದೆ. ಸರಿ ಕೂತ್ಕೊಳ್ಳಿ ಅಂತ ಕೂರಿಸಿದ್ರು. ಅಷ್ಟರೊಳಗೆ ಮಹೇಶ್ ಅಂತ ಒಬ್ಬ ಬಂದ, ಅವ್ನು ಜನರಲ್ ಮ್ಯಾನೇಜರು. ಸೊ ಅವ್ರನ್ನು ಬಯೋಡೇಟಾ ನೋಡ್ಬಿಟ್ಟು ಕೆಲಸಕ್ಕೆ ರಮ್ಯಾ ಕಳಿಸಿದ, ಕೂತ್ಕೊಂಡಿರಿ ಬರ್ತಾರೆ ವಾಸು ಅಂದರು. ಸೊ ಕೂತಿದ್ದೆ. ಒಂದು ಸ್ವಲ್ಪ ಹೊತ್ತು 5 ನಿಮಿಷಕ್ಕೆ ಬಿಳಿಗಿರಿ ರಂಗ ಅಂತ ಅವ್ರು ಬಂದರು. ಸೊ ಅವ್ರು ಬಂದುಬಿಟ್ಟು ಬಯೋಡೇಟಾ ಇಸ್ಕೊಂಡ್ರು. ಬಯೋಡೇಟಾ ಇಸ್ಕೊಂಡು ನೋಡ್ಬಿಟ್ಟು, ಏನು ಆ್ಯಕ್ಚುಲಿ ಇಂಟರ್ವ್ಯೂ ಮಾಡಿಲ್ಲ ಅವರು. ಎಡಿಟಿಂಗ್ ಎಲ್ಲ ಬರುತ್ತೆ ನಿನಗೆ ಅಂದರು. ಸರ್ ನಾನು ಆ್ಯಕ್ಚುಲಿ ಪ್ರೊಫೆಷನಲಿಸ್ಟ್ ಅಲ್ಲ, ನನಗೆ ಮುಂಚೆ ಕೆಲಸ ಮಾಡ್ತಿದ್ದಲ್ಲ, ಅಲ್ಲಿ ತಕ್ಕಮಟ್ಟಿಗೆ ಒಂದು ಸ್ವಲ್ಪ ಮಾಡ್ತಾಯಿದ್ದೆ ಸರ್, ಡಿಸೈನರಾಗಿ ಮುಂಚೆ ಕೆಲಸ ಮಾಡಿದ್ದೀನಿ ಅಂತ. ಸರಿ ಮಾಡೋ, ಎಷ್ಟು ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತೀಯೋ ಅಂದರು. ಯಾವಾಗ ರಮ್ಯಾನೇ ಹೇಳಿದ್ರು ನನಗೆ 7,000 ರೂಪಾಯಿ ಸಂಬಳ ಕೇಳಿ ಅಂತ. ಸರ್ 7,000 ರೂಪಾಯಿ ಸಂಬಳ ಕೊಡಿ ಸರ್. ಆಯಿತು ಕಣ, ಕೊಡ್ತೀನಿ ಕಣೋ, ಮಾಡೋ ಅಂದ್ಬಿಟ್ಟು ಮಹೇಶ್ ಅಂತ ಜನರಲ್ ಮ್ಯಾನೇಜರ್ ಕರೆದ್ಬಿಟ್ಟು, ಮಹೇಶ ಇವನ್ನ ಎಡಿಟಿಂಗ್ ಹಾಕ್ಬಿಡೋ ಇವನ್ನ ಅಂದ್ಬಿಟ್ಟು, ಸರಿ ಕಣ ಮಾಡೋ ಅಂದ್ಬಿಟ್ಟು ಹೋದರು. ಅಷ್ಟೇ, ಚಕ್ಕಂತ ಕೆಲಸ ಸಿಕ್ಬಿಡ್ತು ನನಗೆ. ಆ್ಯಕ್ಚುಲಿ ಕೆಲಸ ಸಿಕ್ಕಿ ಆಲ್ಮೋಸ್ಟ್ ಒಂದು 15 ಡೇಸ್ ಸುಮ್ಮನೆ ಕೂರಿಸ್ಬಿಟ್ರು. ಏನೂ ಕೆಲಸ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ. ಆಫೀಸ್ಗೆ ಹೋಗೋದು, ಸುಮ್ಮನೆ ಅವ್ರ ಪಕ್ಕ ಕೂತ್ಕೊಳ್ಳೋದು, ಅವ್ರು ಏನು ಮಾಡ್ತಾರೆ ಬಾಯ್ ಬಿಟ್ಕೊಂಡು ನೋಡೋದು, ಅದೇ ಕೆಲಸ ಇದ್ದಿದ್ದು. ಯಾಕಂದ್ರೆ ನಾನು ಆ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಬಾಯ್ ಬಿಟ್ಕೊಂಡು ನೋಡೋ ಮಗ ನಾನು ಖಂಡಿತ ಅಲ್ಲ. ಸುಮ್ಮನೆ ಅವ್ರು ಏನು ಮಾಡ್ತಾರೆ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಅಲ್ಲಿ ರಿಕ್ವೈರ್ಮೆಂಟ್ ಏನಿತ್ತು ಅನ್ನೋದನ್ನು ಫಸ್ಟೇ ತಿಳ್ಕೊಂಡಿದ್ದೆ. ಅಂದರೆ ನನಗೆ ಕೆಲಸ ಯಾವ ಟೇಬಲಲ್ಲಿ ಕೂರಿಸಿ ಕೆಲಸ ಕೊಡ್ತಾನೆ ಚಕ್ ಅಂತ ನಾನು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಸೊ ಅಲ್ಲಿ ಫ್ರೀ ಟೈಮಲ್ಲಿ ಒಂದು ಕಂಪ್ಯೂಟರ್ ಸಿಕ್ಕಿದಾಗ ಆ ಕಂಪ್ಯೂಟರ್ ಮುಂದೆ ಒಂದು ಕೊರಲ್ ಫೈಲ್ ಓಪನ್ ಮಾಡಿಕೊಂಡೆ. ಸೊ ಅಲ್ಲಿ ಏನೇನೆಲ್ಲ ಅಮೋಘ್ ಮೈಸೂರಲ್ಲಿ ಏನೇನೆಲ್ಲ ಬದಲಾವಣೆ ಮಾಡಬೇಕಾಗಿ ಬರುತ್ತೆ ಅನ್ನೋದನ್ನು ಮುಂಚೆನೇ ನಾನು ಡಿಸೈನ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡೆ. ಆವಾಗ ಎಲ್ಲರೂ ಕೇಳ್ತಾರೆ ಏನು ಇದೆಲ್ಲ ಮಾಡ್ತಾ ಇರೋದು ನೀನು ಅಂತ. ಸುಮ್ಮನೆ ಇಲ್ಲಿ ಮಾಡೋಕ್ಕೇನು ಕೆಲಸ ಇರೋಲ್ಲ, ಅದಕ್ಕೆ ಡಿಸೈನ್ ಮಾಡಿ ಇಟ್ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಬಿಳಿಗಿರಿ ರಂಗನಾಥ್ ಅವ್ರು ಕರೆದ್ಬಿಟ್ಟು, ನಬೀನ ಸುಮ್ಮನೆ ಕೂತ್ಕೊಬೇಡ ಕಣೋ, ಇಲ್ಲಿ ಕ್ಯಾಮ್ರಾ ವರ್ಕ್ಗಳು ಬೇರೆ ಬೇರೆ ಕೆಲಸಗಳಿರುತ್ತೆ, ಎಲ್ಲ ಕೆಲಸಗಳನ್ನ ಕಲ್ತ್ಕೋಬೇಕು. ಅವಶ್ಯಕತೆ ಇದ್ದರೆ ಕ್ಯಾಮ್ರಾಮನ್ ಕೆಲಸನೂ ಮಾಡಬೇಕಾಗಿ ಬರುತ್ತೆ, ಎಡಿಟಿಂಗ್ ಕೆಲಸನೂ ಮಾಡಬೇಕಾಗಿ ಬರುತ್ತೆ, ಡಿಸೈನರ್ ಕೆಲಸ ಮಾಡಬೇಕಾಗಿ ಬರುತ್ತೆ. ಸೊ ಯಾವ ಕೆಲಸ ಇರುತ್ತೆ ಎಲ್ಲ ಕೆಲಸ ಕಲ್ತ್ಕೊಂತ ನಿನ್ನ ಬಿಟ್ಟಿರೋದಷ್ಟೇ ಅಂದರು. ಸರಿ ಆಯಿತು ಸರ್ ಅಂದೆ. ಸೊ 2-3 ಡೇಸ್ಗೆ ಅಲ್ಲಿ ನೈಟ್ ಡ್ಯೂಟಿ ಮಾಡ್ತಾಯಿದ್ದ ಒಂದು ಹುಡುಗ ಅಕ್ಷಿತ್ ಅಂತ ಕೆಲಸ ಬಿಟ್ಟೋದ. ಸೊ ಅವ್ನಿಗೆ ಕಸ್ತೂರಿ ಟಿ ವಿಲಿ ಕೆಲಸ ಆಯಿತು. ಆವಾಗ ಬಾಸ್ ನನಗೆ ಕರೆದ್ರು, ಬಿಳಿಗಿರನ ಅಂತ ಕರೆದ್ಬಿಟ್ಟು, ನೀವೇನ ಬರ ಇಲ್ಲಿ ಅಂದ್ಬಿಟ್ಟು ಕರೆದ್ಬಿಟ್ಟು, ಇನ್ನು ಸಾಯಂಕಾಲದಿಂದ ಅಲ್ಲಿ ಇವ್ಲು ಮಾಡೋ ಅಕ್ಷಿತ್ ಕೆಲಸ ಮಾಡ್ತಾವನ್ನೆಲ್ಲ ಅಲ್ಲಿ ಮಾಡೋ PCR ಹೋಗ್ಬಿಡ, ಕಂಟ್ರೋಲ್ ರೂಮ್ಗೆ ಹೋಗ್ಬಿಡ, ನೀನು ಅಲ್ಲಿ ನೋಡ್ಕೊ ಆಯಿತಾ, ನಿನಗೆ ಎಲ್ಲ ಕೆಲಸ ಬರ್ತಿದೆ, ವೀಡಿಯೋ ಎಡಿಟಿಂಗ್ ಬರ್ತಿದೆ. ಅಷ್ಟೊಳಗೆ ನಾನು ತಕ್ಕಮಟ್ಟಿಗೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೆ, ನ್ಯೂಸ್ ಮಾಡೋಕ್ಕೆ ಬಿಟ್ಟಿದ್ರು. ಸೊ ಅರೌಂಡು 6 ಮಂತ್ಸ್ ಕೆಲಸ ಮಾಡಿ, 6 ಮಂತ್ಸು ಇಲ್ಲ 3-4 ಮಂತ್ಸ್ ಕೆಲಸ ಮಾಡಿದ್ದೆ. ಸೊ ಅವಾಗ ಅವ್ರು ಹೇಳಿದ್ರು, ಅದೇ ಹಿಂಗೆ ಎಡಿಟಿಂಗ್ ಬರುತ್ತೆ, ವೀಡಿಯೋ ಡಿಸೈನಿಂಗ್ ಕೆಲಸ ಬರ್ತಿದೆ, ಮತ್ತು ಕ್ಯಾಮ್ರಾ ವರ್ಕು ಬರ್ತಿದೆ. ಸೊ ಈಗ ನಿನಗೆ ಎಲ್ಲ ಕೆಲಸಗಳು ಬರ್ತವೆ, PCR ಆಗ್ತಾಯಿದ್ದೀನಿ, ಈಗ ಆ ಕೆಲಸನ ಕಲ್ತ್ಕೊ. ಇಡೀ ಆಫೀಸು ಯಾರಿಲ್ಲ ಅಂದರೂ ನೀವು ಒಬ್ಬನೇ ರನ್ ಮಾಡಬೇಕು, ಅಷ್ಟು ಕೆಲಸ ಕಲ್ತ್ಕೋಬೇಕು ಆಯಿತಾ. ಯಾವ ಕೆಲಸ ಇಲ್ಲ ಅಂದರೂ ಮಾಡಬೇಕು, ಯಾರು ಬರಲಿಲ್ಲ ಅಂದರೂ ಆ ಕೆಲಸ ಮಾಡಬೇಕು, ಅಷ್ಟು ಕೆಲಸ ಕಲ್ತ್ಕೋಬೇಕು. ಬಂದ ಪುಟ್ಟ ಓದ ಪುಟ್ಟ ಅಂತ ಕೂತ್ಕೊಳ್ಳೋದಲ್ಲ, ಕ್ವಾಲಿಟಿ ವರ್ಕ್ ಆಗಬೇಕು. ನಾನು ಏನೇ ಹೆಚ್ಚು ಕಮ್ಮಿ ಆದರೂ ನಿನ್ನ ಕರೆದು ಕೇಳೋದು, ಆ ಟಿ ವಿಲಿ ಪ್ರಸಾರ ಆಗೋದು, ನೀನು ಏನು ಕೀಬೋರ್ಡಲ್ಲಿ ಪ್ಲೇ ಮಾಡ್ತೀಯಾ ಅದೇ ಅಲ್ಲಿ ಪ್ರಸಾರ ಆಗೋದು. ಸೊ ನೀನು ಸರಿಯಾಗಿ ಒಳ್ಳೆ ಕ್ವಾಲಿಟಿ ಸಾಂಗ್ಗಳು, ಕ್ವಾಲಿಟಿ ಮೂವಿಗಳನ್ನು ಹಾಕಬೇಕು, ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು. ನಾನು ನಿನ್ನೇ ಕೇಳೋದು ಸರಿನಾ ಅಂತ ಹೇಳೋರು. ನಾನು ಹ್ಞೂ ಅಂತ ಅಂದ್ಕೊಂಡು ಅದನ್ನೇ ಚಾಲೆಂಜಿಗಾಗಿ ತೊಗೊಂಡು ಕೆಲಸ ಮಾಡೋದು. ಆ್ಯಕ್ಚುಲಿ ಪಕ್ಕಾ ಕ್ವಾಲಿಟಿ ವರ್ಕ್ ಮಾಡಿದ್ದೆ. ನಿಜ ಹೇಳ್ಬೇಕಂದ್ರೆ ಬಾಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಲ್ಮೋಸ್ಟ್ ಆಫೀಸಲ್ಲಿ ಎಲ್ಲರೂ ನಾನು ಇಷ್ಟಪಡ್ತಾಯಿದ್ರು ಆ ಟೈಮಲ್ಲಿ. ಇನ್ನು ರಮ್ಯಾ ಅಂತ ನಾನು ಕೆಲಸ ಕೊಡ್ತಾರಲ್ಲ, ಅವರು ಕೂಡ ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾಯಿದ್ರು, ನವೀನ್ ನನಗೆ ಬಾಸ್ ಸಿಕ್ಕಿದ್ರೆ
ಕೊಟ್ಟಿದ್ದೀವಿ ಕಣ್ರಿ, ನನ್ನ ಮರ್ಯಾದೆ ಉಳಿಸ್ಬಿಟ್ರಿ ನೀವು. ಬಾಸ್ ನನಗೇನು ಹೇಳ್ತಿದ್ರು ಅಂದರೆ, ಒಳ್ಳೆ ಕೆಲಸಗಾರನ ಕೊಟ್ಟೆ ರಮ್ಯಾ, ನೀನು ಸಖತ್ತಾಗಿ ಕೆಲಸ ಮಾಡ್ತಾನೆ ಅವನು, ಹಂಗೆ ಹಿಂಗೆ ಅಂತ ಬಾಸ್ ಹೇಳ್ತಾ ಇರ್ಕಂಡ್ರಿ. ನನ್ನ ಮರ್ಯಾದೆ ಉಳಿಸ್ಬಿಟ್ರಿ, ನನ್ನ ಮರ್ಯಾದೆ ಒಂದು ಲೆವೆಲ್ ಮೇಲೆ ಕೊಟ್ಟಾಯ್ತು ಇವಾಗ ಗೊತ್ತಾ ಅಂತ ಹೇಳ್ತಾ ಇಲ್ಲ ಅವರು ರಮ್ಯಾ. ಸೊ ನಾನು ಆ ಮಟ್ಟಿಗೆ ಕೆಲಸ ಮಾಡ್ತಾಯಿದ್ದೆ. ಬೆಳಗಿನ ರಂಗದವರು ಕೂಡ ಕಡೆಯ ಕ್ಷಣದವರೆಗೂ ನನಗೆ ಒಂದೇ ಒಂದು ದಿವಸ ಬೈದಿದ್ದಿಲ್ಲ. ಆ್ಯಕ್ಚುಲಿ ಫಸ್ಟ್ ಡೇ ಒಂದು ಸರಿ ಬೈದಿದ್ರು. ಆ್ಯಕ್ಚುಲಿ ನನಗೆ ಡೈರೆಕ್ಟಾಗಿ ಬೈಲಿಲ್ಲ, ಅದು ಇಂಡೈರೆಕ್ಟಾಗಿ ಬೈದಿದ್ರು. ಮಹೇಶ ಮತ್ತು ಬೇರೆಯವ್ರಿಗೆಲ್ಲ ಕೈಯ ಪೈ ಹಾಕೊಂಡು ಬೈದರು. ಅದು ನನಗೆ ಬೈದಿದ್ದಂತೆ, ನನಗಂತೂ ಗೊತ್ತಾಗಿಲ್ಲ. ನಾನು ಕೆಲಸ ಬಿಟ್ಟ ಮೇಲೆ ಗೊತ್ತಾಗಿದ್ದೆ ಆ್ಯಕ್ಚುಲಿ ಅದು ನನಗೆ 2 ವರ್ಷ ಆದಮೇಲೆ. ನನಗೆ ಡೈರೆಕ್ಟಾಗಿ ಬೈಲಿಲ್ಲ, ಮಹೇಶ್ ಹಂಗೆ ಕೈಯ ಪೈ ಅಂತ ಬೈದರು. ನನಗೆ ಬೈತಾ ಇಲ್ವಲ್ಲ, ಅವನಿಗೆ ತಾನೇ ಬೈತಾ ಇರೋದು. ನನ್ನ ಪಡನ ಸುಮ್ಮ ಕೂತಿದ್ದೆ. ಆದರೆ ನಾಳೆಗೂ ಕೆಲ್ಸಕ್ಕೆ ಹೋದೆ ನಾನು, ಯಾರು ಏನೂ ಮಾತಾಡಲಿಲ್ಲ. ನಾನು ಆ್ಯಕ್ಚುಲಿ ನಾನು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ, ನನಗೆ ಬೈತಾ ಇಲ್ವಲ್ಲ, ನನ್ನ ಪಡನ ಹೋದೆ, ಮಹೇಶನಿಗೆ ಬೈದಿದ್ದು ಅಂದ್ಕೊಂಡು. ಸೊ ನಾನು ಕೆಲಸ ಮಾಡಿದೆ 2 ವರ್ಷ. ಕಡೆಯವರೆಗೂ ಅವರು ಯಾವತ್ತೂ ಕೂಡ ಫಸ್ಟ್ 7,000 ಸಂಬಳ ಕೊಡ್ತಿದ್ರು. ಅವರು ರಿಯಲ್ ಎಸ್ಟೇಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 10,000 ಸಂಬಳ ಕೊಡ್ತಾಯಿದ್ರು. ಸೊ ಕೆಲಸ ಮಾಡ್ತಾಯಿದ್ದೆ. ಕಡೆಯ ಟೈಮಲ್ಲಿ ಮಾತ್ರ ಅವರು, ನಾನು ಹೇಳ್ಬೇಕಂದ್ರೆ ಎಷ್ಟೊಂದು ವಿಷಯಗಳನ್ನು ಅವ್ರ ಹತ್ರನೇ ಕಲ್ತಿದ್ದು. ನಾನು ಇವತ್ತಿನಾದ್ರು ಟಿ ವಿ ಚಾನಲ್ನ ಇಂಡಿಪೆಂಡೆಂಟಾಗಿ ರನ್ ಮಾಡೋದಕ್ಕೆ ತಯಾರಿದ್ದೀನಿ ಅಂದರೆ ಅದು ಅಮೋಘ ಮೈಸೂರಲ್ಲಿ ಅಮೋಘ ಮೈಸೂರು ನ್ಯೂಸ್ ಚಾನಲಲ್ಲಿ ಕಲಿತ ಕೆಲಸನೇ ನನಗೆ ಬೇಸ್ಮೆಂಟು. ಸೊ ಹೇಳ್ಬೇಕಂದ್ರೆ ಅವರೇ ಒಂದು ಲೆಕ್ಕದ ಗಾಡ್ ಫಾದರು. ಸದ್ಯಕ್ಕೆ ಅವ್ರು ಬದುಕಿಲ್ಲ ಇವಾಗ. ಅಮೋಘ ಮೈಸೂರಲ್ಲಿ ಕೆಲಸ ಬಿಡೋ ಟೈಮ್ ಬಂತು ಅಂದರೆ ಏಪ್ರಿಲ್ 2013, ಏಪ್ರಿಲ್ 2013 ಒಂದು ಸ್ವಲ್ಪ ಆಫೀಸಲ್ಲಿ ಏನೇನೋ ಕಿರಿಕೆಲ್ಲ ನಡೀತು. ಆ ಟೈಮಲ್ಲಿ ಡ್ರಾಪ್ಔಟ್ ಆದೆ. ಡ್ರಾಪ್ಔಟ್ ಆದಮೇಲೆ ಆ್ಯಕ್ಚುಲಿ ಅಲ್ಲಿಂದನೇ ಬ್ಯಾಟಲ್ ಫೀಲ್ಡ್ ಸ್ಟಾರ್ಟ್ ಆಗೋದು.